ಈ ಕ್ಲಾಸ್ಗೆ ನನ್ನ ಮಗಳು ಸೇರ್ತೀನಿ ಅಂತ ಮನೇಲಿ ಕೇಳುವಾಗ ಏನಮ್ಮ ಕ್ಲಾಸು ಏನ ಅಂತ ಕೇಳಿದ್ರು. ನಮ್ಗೆ ಈ ಕ್ಲಾಸ್ನಿಂದ ಪ್ರತಿ ಒಂದೂ ಅರ್ಥ ಆಗೋ ತರ ಇವತ್ತು ನಾವು ಮನೆಯಲ್ಲಿ ಮೊಬೈಲ್ ನೋಡೋಕ್ಕಾಗ್ಲಿ, ಇನ್ನೊಂದಾಗ್ಲಿ, ಬೇರೆ ಫ್ರೆಂಡ್ಸ್ ಜೊತೆಗೆ ಸೇರೋಕ್ಕಾಗ್ಲಿ, ನಾನು ಒಂಥರ ಯಾವಾಗ್ಲೂ ಏನೋ ಕುಂತ್ಕೊಂಡಿದ್ರೆ ಸಾಕ್ಬಿಡು, ನಾನೇ ಚೆನ್ನಾಗಿ ಓದ್ಬೇಕು, ನಾನೇ ಇದು ಮಾಡ್ಬೇಕು ಅಂತ ನಮ್ಮ ಮನೋಭಾವನೆಯಲ್ಲಿ ಇರೋದು. ಮನೆಯಲ್ಲೇನು ಜಾಸ್ತಿ ಮಾತಾಡೋಕ್ಕಾಗ್ಲಿ, ಇನ್ನೊಂದಾಗ್ಲಿ, ಏನೋ ಇದು ಮಾಡ್ಕೊಂಡಂಗೆ ಇರೋಳು. ಇವತ್ತು ಈ ಕ್ಲಾಸ್ ಸೇರಿದ್ಮೇಲೆ ಎಲ್ಲರ ಜೊತೆಗೆ ಫ್ರೆಂಡ್ಶಿಪ್ ಆಗ್ಲಿ, ಇನ್ನೊಂದಾಗ್ಲಿ, ಸ್ವಲ್ಪ ಕೋಪ ತಾಳ್ಮೆ ಅನ್ನೋದಾಗ್ಲಿ, ಎಲ್ಲರ ತರಾನು ಚೆನ್ನಾಗಿ ಒಂಥರ ಓಪನ್ ಇದುವಾಗಿ ಇವತ್ತು ನಡ್ಕೊಂತ ಇದ್ದಾರೆ ಮನೆಯಲ್ಲಿ. ಇದೇ ತರ ನೀವು ಇನ್ನ ಕ್ಲಾಸ್ನ ತುಂಬಾ ಮುಂದುವರೆದ್ರೆ ಇನ್ನ ಚೆನ್ನಾಗಿರುತ್ತೆ. ಇನ್ನ ಮಕ್ಕಳಿಗೂ ಎಲ್ಲರಿಗೂ ಒಳ್ಳೇದು ಎಕ್ಸ್ಪೀರಿಯನ್ಸ್ ಅನ್ನೋದು ಬರುತ್ತೆ. ಯಾವ್ದೇ ಎಲ್ಲರಿಗೂ ಅದನ್ನೇ ಟೆನ್ಷನ್ ತಗೊಳೋದು, ಎಕ್ಸಾಮ್ ಟೈಮಲ್ಲೇ ಅದು ಬರೆದ್ರೆ ಹೆಂಗಾಗತ್ತೋ, ಇದು ಬರೆದ್ರೆ ಹೆಂಗಾಗತ್ತೋ ಅನ್ನೋದಕ್ಕಂತೆ ಏನಪ್ಪಾ ಈ ಕ್ಲಾಸ್ನಿಂದ ಅಂದ್ರೆ ಧೈರ್ಯ ಬರುತ್ತೆ. ಒಂಚೂರು ಮೇಡಮ್ಗೆ ಒಂದ್ಸಲಿ ಇಲ್ಲ 2 ಸಲ ಕೇಳೋಣ, ಕೇಳ್ಬಿಟ್ಟು ಇದು ಹೆಂಗೆ ಮೇಡಮ್, ಏನು ಮೇಡಮ್, ಮೇಡಮ್ ಕೇಳಿದ್ರೆ ಏನಂತಾರ ಏನೋ, ಇಲ್ಲ ಅಪ್ಪನ್ ಕೇಳಿದ್ರೆ ಏನಂತಾರ, ಅಮ್ಮನ್ ಕೇಳಿದ್ರೆ ಏನಂತಾರ ಏನೋ ಅನ್ನೋದು ಬಿಟ್ಬಿಟ್ಟು ಸ್ವಲ್ಪ ಧೈರ್ಯ. ಒಂದ್ಸಲಿ ಬಿಟ್ಟು 2 ಸಲ ಒಬ್ಬರನ್ನ ಕೇಳ್ಬಿಟ್ಟು ಮನೆಯಲ್ಲೂ ಅಷ್ಟೇನೆ, ಈ ಕೆಲಸ ಮಾಡಿದ್ರೆ ಕರೆಕ್ಟಾ, ಈ ಕೆಲಸ ಮಾಡಿದ್ರೆ ತಪ್ಪ ಅನ್ನೋ ಧೈರ್ಯ ಒಂದು ತುಂಬಾ ಅನ್ನೋದು ಈ ಕ್ಲಾಸ್ಗೆ ಮೈಂಡ್ ಸೆಟ್ ಅನ್ನೋದು ಅವ್ರಿಗೂ ಅರ್ಥ ಆಗತ್ತೆ ಅನ್ನೋ ತರ ನೀವು ಇದು ಮಾಡ್ತಾ ಇದ್ದೀರಾ. ಒಳ್ಳೆಯದು. ಇನ್ನ ಇದೇ ತರ ಸ್ವಲ್ಪ ಮುಂದುವರೆದ್ರೆ ನೀವು ಒಂಚೂರು ಚೆನ್ನಾಗಿ ಹೇಳ್ಕೊಟ್ರೆ ಮಕ್ಕಳಿಗೆ ತುಂಬಾ ಒಳ್ಳೇದಾಗುತ್ತೆ. ಹೆಸರು ಡಿನಿಶ್ರೀ ಅಂತ 8th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಅದು ಇದೇನ್ ಸಕ್ಸಸ್ ಕ್ಲಾಸ್ಗೆ ಯಾಕೆ ಬಂದಿದ್ದೀನಿ ಅಂದ್ರೆ, ಒಂಥರ ನಮ್ ಲೈಫ್ ಅಲ್ಲಿ ಎಲ್ಲರಿಗೂ ಜಾಸ್ತಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರ್ತಾರೆ. ಏನನ್ನು ಕೆಲಸ ಮಾಡಿ ಬರೀ ನೆಗೆಟಿವ್ ಥಿಂಕ್ ಮಾಡ್ತಿರ್ತಾರೆ. ನನಗೆ ಆಗಲ್ಲ, ನನಗೆ ಅದಿಲ್ಲ, ಪೇಷನ್ಸ್ ಇಲ್ಲ, ನನ್ಗೆ ಟೈಮ್ ಇಲ್ಲ, ಟೈಮ್ ಸಿಗಲ್ಲ, ಅದು ಇದು ಅಂತ ಬರೀ ನಂಗೆ ಆಗೋದೇ ಇದು ಅಂತ ನೋಡೋ ಅಷ್ಟವರೆಗೆ ಈ ಕ್ಲಾಸ್ ಪರ್ಫೆಕ್ಟ್ ಆಗಿರುತ್ತೆ. ಈ ಕ್ಲಾಸ್ ಬರ ಮುಂಚೆ ಫಸ್ಟ್ ಅನ್ಕೊಂತಿದ್ದೆ, ಬರೀ 500 ಕೊಟ್ಟು ಯಾಕೆ ಹೋಗ್ಬೇಕು, ಏನ್ ಉಪಯೋಗ ಇರುತ್ತೋ ನೋಡೋಣ ಅಂದ್ಬಿಟ್ಟು ಬಂದಿರೋದು. ಕಲ್ತ್ಕೊಬೇಕಂತ ಫಸ್ಟ್ ಬಂದಿರ್ಲಿಲ್ಲ. ಏನ್ ಮಾಡಿಸ್ತಾರೆ, ನಾವ್ ನಿಜವಾಗ್ಲೂ ಕಲ್ತ್ಕೊಬೋದಾ ಇಲ್ವೋ ಅಂತಾನೆ ಬಂದಿರೋದು. ಆಮೇಲೆ ಕ್ಲಾಸ್ ಬಂದ್ಮೇಲೆ ಮ್ಯಾಮು ನೀವ್ ಏನ್ ಬಂದಿದ್ದೀರಾ, ಏನ್ ನಿಮ್ಗೆ ಇಷ್ಟ ಇಲ್ಲ, ಏನ್ ನಿಮ್ಗೆ ಇಷ್ಟ, ಏನ್ ಬಿಡ್ಬೇಕಂತಿದ್ದೀರಾ ಅಂತ ಬರ್ಕೊಂಡ್ ಬನ್ನಿ ಅಂತ ಅದೊಂದು ಫಾರ್ಮ್ ಕೊಟ್ಟಿದ್ರು. ಅದ್ರಲ್ಲಿ ನಾನು ಏನ್ ಕ್ಲಾಸ್ ಬಂದಿದ್ದೆ ಅಂದ್ರೆ, ನಮ್ಮ ಲೈಫ್ ಅಲ್ಲಿ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು. ಒಂದ್ ದಿವಸ ಐತಂದ್ರೆ ಒಂದ್ ದಿವಸದಲ್ಲಿ ಬರೀ ನೆಗೆಟಿವ್ ಅಲ್ಲ, ಬರೀ ಪಾಸಿಟಿವ್ ಥಿಂಕ್ ಮಾಡಕ್ ಟ್ರೈ ಮಾಡ್ಬೇಕು. ಮತ್ತೆ ನಾವ್ ಏನ್ ವರ್ಕ್ ಮಾಡ್ಬೇಕು ಅದ್ರಲ್ಲಿ ಒಂದ್ ಸ್ವಲ್ಪ ಪೇಷನ್ಸ್ ಇಂದ ಮಾಡ್ಬೇಕು. ಅರಿವೆ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲಂದ್ರೂ ಹೋಗ್ಬೇಕಂದ್ರೆ ನೀವು ಜಾಸ್ತಿ ಟೆನ್ಷನ್ ಅಲ್ಲಿ ಹೋದ್ರೆ ಯಾವ್ದು ಕರೆಕ್ಟ್ ಆಗಿ ಆಗಲ್ಲ. ಅದೇ ನೀವು ಪೇಷನ್ಸ್ ಇಂದ ತಾಳ್ಮೆಯಿಂದ ಹೋದ್ರೆ ಅದು ಪರ್ಫೆಕ್ಟ್ ಆಗಿ ಆಗುತ್ತೆ. ಟೈಮ್ ಇದ್ರೂ ಇಲ್ಲ ಅಂತ ನಿಮ್ಮಲ್ಲಿ ಬಿಟ್ಬಿಡ್ಬೇಕು. ನನ್ ಟೈಮ್ ಇಲ್ಲ, 2 ನಿಮಿಷ ಹೆಂಗ್ ಹೋಗ್ಬೋದು, 2 ನಿಮಿಷ ಹೆಂಗ್ ಮಾಡ್ಬೋದು, ಹೆಂಗ್ ಬರೆಯಕ್ಕಾಗುತ್ತೆ ಹಂಗಿದ್ರೆ ನಿಜವಾಗ್ಲೂ ಆಗಲ್ಲ. 2 ನಿಮಿಷ ಇಂದ 2 ನಿಮಿಷ ಐತಲ್ಲ ಅದೇ ಜಾಸ್ತಿ ನಾವ್ ಮಾಡ್ಬೇಕು ಅಂತ ಮಾಡಿದ್ರೆ ಎಲ್ಲಾನು ಆಗುತ್ತೆ. ಅದು ಕಾನ್ಫಿಡೆಂಟ್ ಇರ್ಬೇಕು ಇದನ್ನ ಮಾಡುವಾಗ. ಏನಂದ್ರೆ ಒಂದ್ ವರ್ಕ್ ಮಾಡ್ತಿದೀವಾ, ಇವಾಗ ಏನೋ ಒಂದು ಎಕ್ಸಾಮ್ ಬರೀತಿದೀವಿ, ಅದು ಆನ್ಸರ್ ಕರೆಕ್ಟ್ ರಾಂಗ್, ಅದು ನಿಮ್ಗೆ ಕಾನ್ಫಿಡೆಂಟ್ ಅನಿಸ್ತೈತೆ ಅದ್ ಮಾಡ್ತಿದ್ರೆ ಅದ್ ಬರೀಬೇಕು. ಅದ್ ಬಿಟ್ಬಿಟ್ಟು ಚೆನ್ನಾಗಿ ಹೆಂಗ್ ಮಾರ್ಕ್ಸ್ ಹೋಗ್ಬೋದೇನೋ, ಅದಕ್ಕೂ ಮಾರ್ಕ್ಸ್ ಅವ್ರು ಏನಂದು ಬೇರೆದಲ್ಲಿ ಹೋಗ್ಬೋದು, ಮತ್ತೆ ಇದ್ರಲ್ಲಿ ಹೋದ್ರೆ ಸುಮ್ನೆ ಯಾಕೆ ಅನ್ನೋದು ಬಿಡ್ಬಾರ್ದು. ಕಾನ್ಫಿಡೆಂಟ್ ಆಗಿ ಬರೀ ಎಕ್ಸಾಮ್ ಅಲ್ಲ, ಬೇರೆದನ್ನು ಕಾನ್ಫಿಡೆಂಟ್ ಆಗಿ ಮಾಡ್ಬಿಟ್ಟು ಇರ್ಬೇಕು. ಮತ್ತೆ ನನ್ನಲ್ಲಿ ಏನ್ ಇಷ್ಟ ಇಲ್ಲ ಅಂದ್ರೆ ಜಾಸ್ತಿ ಕೋಪ ಬರ್ತೀನಿ, ಮತ್ತೆ ಬೇರೆಯವ್ರ ಹತ್ರ ಅಷ್ಟು ಫ್ರೆಂಡ್ ಆಗಿರಲ್ಲ, ಯಾರ ಹತ್ರ ಜಾಸ್ತಿ ಮಾತಾಡ್ಸಲ್ಲ. ಯಾರೋ ಇಬ್ಬರು ಫ್ರೆಂಡ್ಸ್ ಇದ್ರೆ ಅವ್ರು ಮಾತ್ರ, ಬೇರೆಯವ್ರ ಜಾಸ್ತಿ ದೊಡ್ಡದ್ ಬಿಹೇವ್ ಮಾಡ್ತೀನಿ, ಜಾಸ್ತಿ ಜಗಳಾಡೋದು. ಯಾರಂದ್ರೆ ಇವಾಗ ನಾನು ಕ್ಲಾಸ್ ಇಡೋದ್ರ ಮುಂಚೆ ಫ್ರೆಂಡ್ಸ್ ಮಾತ್ರ ನೇಮ್ ಬರೆಯಲ್ಲ, ಬೇರೆ ಮಾತ್ರ ನೇಮ್ ಬರೆಯಲ್ಲ, ಅದ್ರ ಪಾಸ್ಟಾಗಿ ಮಾಡ್ತಿದ್ದೆ. ಮತ್ತೆ ಇವಾಗ ಹಂಗಲ್ಲ, ಫ್ರೆಂಡ್ ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿದ್ರು, ಬರೀ ಫ್ರೆಂಡ್ ಆಗಿದ್ರು, ಹೆಂಗಾಗಿದ್ರು ಅವ್ರ ಹೆಸರು ಬರೀತೀನಿ. ಮಾತಾಡ್ತಿದ್ರೆ ಎಷ್ಟಿಷ್ಟು ಅಷ್ಟೇ ನೋಡ್ಕೊಂತೀನಿ, ಜಾಸ್ತಿ ರಿಲೇಶನ್ಶಿಪ್ ಅಲ್ಲಿ ಹೋಗಲ್ಲ. ಆಮೇಲೆ ಹೆಸರು ಡಿನಿಶ್ರೀ ಅಂತ 8th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಅದು ಇದೇನ್ ಸಕ್ಸಸ್ ಕ್ಲಾಸ್ಗೆ ಯಾಕೆ ಬಂದಿದ್ದೀನಿ ಅಂದ್ರೆ, ಮತ್ತೆ ನಮ್ಮ ಸ್ಕೂಲ್ ಅಲ್ಲಿ ವಿಆ ಅಂತ ಒಂದು ಅಸೋಸಿಯೇಷನ್ ಟ್ರಾಫಿಕ್ ರೂಲ್ಸ್ ಬಗ್ಗೆ, ನಾವು ಟ್ರಾಫಿಕ್ ರೂಲ್ಸ್ ಅದಲ್ಲೇ ಅಂಬಾಸಿಡರ್ ಆಗ್ಬೇಕಂತ ಒಂದು ಕಾಂಪಿಟೇಷನ್ ಇತ್ತು. ಅದು ಬರೀ 8 2 ಸೆಕ್ಷನ್ ಐತೆ, ಬಾಯ್ಸ್ ಸಪರೇಟ್, ಗರ್ಲ್ಸ್ ಸಪರೇಟ್ ಅಂತ. ಈ ಎಷ್ಟು ಜನ ಇದಾರೆ, ಒಂದು 108 ಮೆಂಬರ್ಸ್ ಇದಾರೆ. ಈ 108 ಮೆಂಬರ್ಸ್ ಅಲ್ಲಿ ಬರೀ 20 ಮೆಂಬರ್ಸ್ ಮಾತ್ರ ಸೆಲೆಕ್ಟ್ ಆಗೋದು. ಅದ್ರ ನಾವು ಒಂದು ಗೂಗಲ್ ಸರ್ಚ್ ಮಾಡಿದ್ರೆ ವಿಆರ್ ಒಂದು ರಿಪೋರ್ಟ್ ಬಂದಿರುತ್ತದು. ಅದ್ರಲ್ಲಿ ನಾವು ಫುಲ್ ಏನ್ ಅಪ್ಲಿಕೇಶನ್ ಇರುತ್ತೆ ಅದೆಲ್ಲ ನಾವ್ ಯಾಕೆ ಅದ್ರಲ್ಲಿ ಪರ್ಚೇಸ್ ಮಾಡ್ಬೇಕು, ಯಾಕೆ ಅಂಬಾಸಿಡರ್ ಆಗ್ಬೇಕು, ಅಂಬಾಸಿಡರ್ ಆದ್ರೆ ನಾವೇನ್ ಮಾಡ್ಬೇಕು ಅನ್ನೋದು ನಾವು ಬರೀಬೇಕು. ಲಾಸ್ಟ್ ಗೆ ಒಂದು ವಿಡಿಯೋ ಮಾಡ್ಬೇಕು ಅಂತ ಹಾಕಿರ್ತಾರೆ.
ವಿಡಿಯೋ ಮಾಡೋದು ನಿಜವಾಗ್ಲೂ ಯಾಕಿರೋದು ಇವೆಲ್ಲ ಮಾಡಿರೋದು ಕ್ಲಾಸ್ ಜಾಯ್ನ್ ಆಗೋ ಮುಂಚೆ. ಎಷ್ಟು ಶಿಬಿರ ಆಗ್ತಿತ್ತು ಅಂದ್ರೆ ವಿಡಿಯೋ ಮಾಡುವಾಗ ಕೈ ಮತ್ತೆ ಬಾಯಿ ಹೆಂಗ್ ನಡ್ತಿತ್ತು, ಏನ್ ಹೇಳ್ತೀನೋ ಅದ್ ಮುಂಚೆನೂ ಅಷ್ಟೇ. ಏನ್ ಹೇಳ್ಬೇಕು, ಚೆನ್ನಾಗ್ ಬರುತ್ತೋ, ನಾನ್ ಸೆಲೆಕ್ಟ್ ಆಗ್ತೀನೋ ಇಲ್ವಾ, ನನ್ ಗೊತ್ತು ನಾನ್ ಸೆಲೆಕ್ಟ್ ಆಗಲ್ಲ ಅನ್ಕೊಂಡು ವಿಡಿಯೋ ಮಾಡಿರೋದು. ಅದಾದ್ಮೇಲೆ ದಿವಸ ಕ್ಲಾಸ್ ಜಾಯ್ನ್ ಆದ್ರೆ, ಇದಾದ್ಮೇಲೆ ನಿಜವಾಗ್ಲೂ ಕ್ಲಾಸ್ ಜಾಯ್ನ್ ಆದ್ಮೇಲೆ ಅಸೆಂಬ್ಲಿಗೆ ಹೋಗಕ್ಕೂ ನಾನು ನಿಜವಾಗ್ಲೂ ಈ ಕ್ಲಾಸ್ ಆದ್ಮೇಲೆ ಫಸ್ಟ್ ಟೈಮ್ ನಾನು ಸ್ಕೂಲ್ ಬಂದ ಫಸ್ಟ್ ಟೈಮ್ ನಾನು ಅಸೆಂಬ್ಲಿ ಅಟೆಂಡ್ ಮಾಡಿ ಅದ್ರ ಕಾನ್ವರ್ಸೇಷನ್ ಮಾಡಿರೋದು. ಅದು ಕಾನ್ವರ್ಸೇಷನ್ ನಾರ್ಮಲ್ ಚೆನ್ನಾಗ್ ಮಾಡೋದು ಚೆನ್ನಾಗ್ ಮಾಡಕ್ ಆಗಲ್ಲ ಅಂತ ನಾನು ಶಿವರ್ ಇಲ್ದಂಗೆ ಎಲ್ಲರ ಮುಂದೆ ಜನ ಮುಂದೆ 300 ಮುಂದೆ ನಾನು ಕಾನ್ವರ್ಸೇಷನ್ ಮಾಡಿದ್ರೆ ಈ ಕ್ಲಾಸ್ ಅಲ್ಲಿ ಇಷ್ಟೊಂದು ಇಂಪ್ರೂವ್ ಆಗಿದ್ದೀನಿ ಅಂತ ನನ್ಗೆ ಪೂರ್ಣ ಕಾನ್ಫಿಡೆನ್ಸ್ ಇದೆ. ಮತ್ತು ಫಸ್ಟ್ ನಮ್ಮ ಅಪ್ಪನ ಜೊತೆ ಎಷ್ಟು ಆರ್ಗ್ಯೂ ಮಾಡ್ತಿದ್ದೆ ಅಂದ್ರೆ ಹಂಗಿಲ್ಲ, ಇವಾಗ ಅದು ಸ್ವಲ್ಪ ಕಮ್ಮಿ ಆಗೈತೆ, ಕೋಪ ಕಮ್ಮಿ ಆಗೈತೆ, ಎಲ್ಲರ ಜೊತೆ ಫ್ರೆಂಡ್ಸ್ ಆಗಿ ಇರ್ತೀನಿ, ಜಾಸ್ತಿ ಚೇಂಜ್ ಆಗೈತೆ. ಈ ಕ್ಲಾಸಿಗೆ ಜಾಯ್ನ್ ಮಾಡಿದ್ರೆ ಲೈಫ್ ಚೇಂಜ್ ಆಗುತ್ತೆ ಅಂತ ನನ್ನ ನಂಬಿಕೆ. ಮತ್ತೆ ನಾನು ಇನ್ನ ಜಾಸ್ತಿ ಕಲ್ತ್ಕೊಬೇಕು ಇದೆ, ಅದಕ್ಕೆ ನಾನು ಇನ್ನೂ ಕಂಟಿನ್ಯೂ ಮಾಡ್ಬೇಕು, 10th ಕಂಟಿನ್ಯೂ ಮಾಡ್ಬಿಟ್ಟು ಇದ್ ಕಲ್ತ್ಕೊಬೇಕಂತ ನನ್ನ ಆಸೆ. ಹೆಂಗ್ ಮಾಡ್ಸೇದ್ ಗೊತ್ತಾ, ನಾವು ಹೊಟ್ಟೆನ ಬಂದಾಗ ಜ್ವರ ಬಂದಾಗ ಹೆಂಗ್ ಟ್ಯಾಬ್ಲೆಟ್ ತಗೊಂತೀವಿ, ಅದೇ ಯಶಸ್ಸು ನಮಗೂ ಒಂಥರ ಟ್ಯಾಬ್ಲೆಟ್. ಈ ನಮ್ ಜೀವನ ಇದ್ರೆ ಮಾತ್ರ ನಾವ್ ಏನಂತೂ ಸಾಧಿಸಕ್ ಆಗೋದು. ಈ ಕ್ಲಾಸಿಗೆ ಬಂದ್ಮೇಲೆ ನಮ್ಗೆ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಮುಂಚೆ ಕೋಪ ಅಂದ್ರೆ ಕೋಪ ಇತ್ತು, ಅವಾಗ ಯಾರು ಹೇಳಿದ್ರು ರಿಟರ್ನ್ ಮಾತಾಡೋದು, ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ, ಕೋಪ ಜಾಸ್ತಿ ಆಗೋದು. ಮನೆ ಸ್ಕೂಲ್ಗೆ ಎಷ್ಟು ಬೇಗ ಹೋಗ್ತಾರಪ್ಪ ಅಂತ ಆತರ ಮೈಂಡ್ ಸೆಟ್ ನಮ್ಮ ಹಸ್ಬೆಂಡ್ಗಾಗ್ಲಿ ನಮ್ಗಾಗ್ಲಿ ನಮ್ಮ ಮಗಂಗಾಗ್ಲಿ ಆತರ ಯಾವಾಗ ಜಗಳ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಬಂದ್ಮೇಲೆ ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ. ಸೈಲೆಂಟ್ ಸ್ವಲ್ಪ ಮನೇಲಿ ಕೂಡ ಸೈಲೆಂಟ್ ಕಲ್ತಿದ್ದಾರೆ ಇವಾಗೆಲ್ಲ. ಮುಂಚೆ ಎಲ್ಲ ಎದ್ದೇಳ್ಬೇಕಂದ್ರೆ ಹಿಂಸೆ ಮಾಡಿ ಕಳ್ಸ್ಬೇಕು ಸ್ಕೂಲ್ಗೆ, ಇವಾಗ ಏನಿಲ್ಲ. ಇನ್ನ 5 o'clock ಎದ್ದು ಅವ್ರ ಕೆಲಸ ನೀಟಾಗಿ ಮಾಡ್ಕೊಂಡೋಗಿ ಮನೇಲಿ ಸೈಲೆಂಟ್ ಆಗಿ ಸ್ವಲ್ಪ ಬರ್ತಿದ್ದಾಳೆ. ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಚೆನ್ನಾಗಿರ್ಲಿ, ಇದೆ ಕ್ಲಾಸ್ ಮಾಡ್ಕೊಂಡು ಹೋದ್ರೆ ಕಲಿತಾರೆ ಅನ್ನೋ ಮನೋಭಾವ ನಮ್ಮಲ್ಲಿ ಇದೆ. ಎಲ್ಲ ಮಕ್ಳು ಬಂದು ನೋಡ್ಕೊಳ್ಳಿ ಅಷ್ಟೇ. ಗುಡ್ ಮಾರ್ನಿಂಗ್ ಅವರೇ, ನನ್ನ ಹೆಸರು ಮೋಕ್ಷಿತಾ. 8th ಸ್ಟ್ಯಾಂಡರ್ಡ್ ಇಂದ ನಾನು ಈ ಕ್ಲಾಸಿಗೆ ಏನು ಬಂದಿರೋದ್ರೆ, ಫಸ್ಟ್ ಆಫ್ ಆಲ್ ನಾನು ಸಖತ್ ಲೇಸಿ, ಆಮೇಲೆ ಯಾರ ಜೊತೆನೂ ಒಂಥರ ನನ್ನ ಕಂಡ್ರೆ ನಂಗೆ ಇಷ್ಟನೇ ಆಗ್ತಿಲ್ಲ. ಎಲ್ಲರ ಜೊತೆನೂ ಜಗಳ ಆಡೋದು. ನನ್ನ ಫ್ರೆಂಡ್ ಒಬ್ಳು ಇದ್ಲು, ದಿನ ಅವ್ರ ಜೊತೆ ಒಂದು 10 times ಎಲ್ಲ ಜಗಳ ಆಡ್ಬೇಕಿತ್ತು, ಕೋಪ ಮಾಡ್ಕೊಂಡು. ಎಲ್ಲರ ಜೊತೆನೂ ಖುಷಿಯಾಗೇನೆ ಇರ್ತಿರ್ಲಿಲ್ಲ. ಯಾರಾದ್ರೂ ಬೇರೆಯವ್ರ ಬಗ್ಗೆ ಹೇಳಿ ಕೋಪ ಬರ್ತಿತ್ತು, ನನ್ಗೆ ಯಾಕೆ ಅವ್ರ ಬಗ್ಗೆ ಹೇಳ್ತೀರಾ, ನೀವು ಸುಮ್ಮನೆ ಅವ್ರ ಜೊತೆನೇ ಇದ್ಬಿಡಿ, ಹಾಗೆ ಹೀಗೆ ಅಂತ ಸಖತ್ತು ಫ್ರಸ್ಟ್ರೇಷನ್ ಅಲ್ಲಿ ಇರ್ತಿದ್ದೆ ಫಸ್ಟ್. ಈಗ ನಾನು ಹೇಳ್ಬೇಕಂತ ಮತ್ತೆ ಫಸ್ಟ್ ಬಂದಾಗ ಈ ಕ್ಲಾಸ್ ಟೈಮಲ್ಲಿ ಬೆಳಗ್ಗೆ ಬರೋಕ್ಕಿಂತ ಬೇಜಾರಾಗ್ತಿತ್ತು. ಬೆಳಗ್ಗೆ ಯಾರು ಬರ್ತಾರೆ ಅಂತ. ನಾನು ಕ್ಲಾಸಿಗೆ ಬಂದಿದ್ದು ಏನು ಚೇಂಜ್ ಮಾಡ್ಬಿಡ್ತಾರೆ, ಏನು ಚೇಂಜ್ ಮಾಡ್ತಾರೆ ನೋಡೋಣ ಬಾ, ಏನಾರ ಡಿಫ್ರೆನ್ಸ್ ಆಗ್ಬೋದು ಅಂತ ಬಂದೆ. ಆಮೇಲೆ ನನಗೆ ನಂಬೋದೇನೆ ಆಗ್ತಿಲ್ಲ ಹೆಂಗೆಲ್ಲ ಆಯ್ತಂತ. ನಮ್ಮ ಮನೆಗೆ ಹೋಗ್ತೀನಿ, ನನ್ನ ತಮ್ಮನ ಜೊತೆ ಜಗಳ ಆಡ್ತೀನಿ, ನಮ್ಮ ಅಮ್ಮನ ಜೊತೆ ಆರ್ಗ್ಯೂ ಮಾಡ್ತೀನಿ, ನಮ್ಮ ಅಪ್ಪನ ಜೊತೆ ಆರ್ಗ್ಯೂ ಮಾಡ್ತೀನಿ. ಮತ್ತು ಈಗ ಮನೆಗೆ ಖುಷಿಯಾಗಿ ಹೋಗ್ತೀನಿ. ನನ್ನ ತಮ್ಮ ಸ್ಕೂಲಲ್ಲಿ ಏನೇನಾಯ್ತು ಎಲ್ಲ ಇರ್ತದೆ, ನಮ್ಮ ಅಮ್ಮನ ನಾನು ಸ್ಕೂಲಲ್ಲಿ ಏನೇನಾಯ್ತು ಎಲ್ಲ ಹೇಳ್ಬಿಟ್ಟು ಖುಷಿಯಾಗಿ ಊಟ ತಿಂದು ಮಲ್ಕೊತೀವಿ. ಈಗ ನಮ್ಮ ಫ್ರೆಂಡ್ಸ್ ಜೊತೆ ಅಂತೂ ತುಂಬ ಕ್ಲೋಸ್ ಆಗಿ ಎಲ್ಲರ ಜೊತೆ ಹ್ಯಾಪಿ ಆಗಿ ಖುಷಿಯಾಗಿರ್ತೀನಿ. ಮತ್ತು ಇಲ್ಲಿ ಬಂದರೆ ಭಗವದ್ಗೀತೆ, ಆಮೇಲೆ ಲೈಫಲ್ಲಿ ಹೇಗಿರಬೇಕು, ಮತ್ತು ನಿಮ್ಗೆ ಏನು ಇಷ್ಟ ಇಲ್ಲ, ಒಂದು ಸ್ವಲ್ಪ ಪಾಯಿಂಟ್ಸ್ ಹೇಳ್ತಾರೆ, ಅದನ್ನೆಲ್ಲ ಬರ್ಕೊಂಡು ಬಂದಾಗ ನಮ್ಮಲ್ಲಿ ನಮ್ಗೆ ಏನೇನು ಇಷ್ಟ ಇಲ್ಲ ಹಾಗೆ ಹೋಗ್ಬಿಡುತ್ತೆ. ಬರಿತಾ ನಮ್ಮ ಮನಸ್ಸಲ್ಲಿ ನಮ್ಮ ತಲೆಯಲ್ಲಿರೋದೆಲ್ಲ ಹಾಗೆ ಹೋಗ್ಬಿಡುತ್ತೆ. ಮತ್ತೆ ನೀವು ಏನಾರ ಈ ಕ್ಲಾಸಿಗೆ ಬಂದರೆ ಇನ್ನು ಆಲ್ಮೋಸ್ಟ್ ಎಷ್ಟೊಂದು ಜನ ಡಿಸ್ಲಾಯಲ್ ಆಗಿನೇ ಇರ್ತದೆ ಎಲ್ಲರ ಜೊತೆ. ಈ ಕ್ಲಾಸಿಗೆ ಬಂದರೆ ಲಾಯಲ್ ಆಗಿರ್ಬೋದು ನೀವು, ಮತ್ತು ಯಾರಿಗೂ ಮೋಸ ಮಾಡ್ತಾನೆ, ಚೀಟಿಂಗ್ ಮಾಡ್ತಾನೆ, ಖುಷಿಯಾಗಿ ನಿಮ್ಮ ಲೈಫ್ ಜರ್ನಿ ಅನ್ನೋದನ್ನ ತುಂಬ ಫುಲ್ ಹ್ಯಾಪಿ, ಪೀಸ್, ಫ್ರೂಟ್ಫುಲ್ ಆಗಿ ನಡ್ಸ್ಕೊಂಡು ಹೋಗ್ಬೋದು. ಆಮೇಲೆ ಗುಡ್ ಮಾರ್ನಿಂಗ್ ಅವರೇ, ನನ್ನ ಹೆಸರು ಮೋಕ್ಷಿತಾ. 8th ಸ್ಟ್ಯಾಂಡರ್ಡ್ ಇಂದ ನಾನು ಈ ಕ್ಲಾಸ್ ನಮ್ಮ ಮನೆಗೆ ಹೋದ್ರೆ ನಮ್ಮ ಅಮ್ಮ ಏನಾದ್ರು ಕೆಲಸ ಮಾಡೋಕೆ ಹೇಳೋದು, ಹೋಗಿ ನಾನು ಯಾಕೆ ಮಾಡ್ಕೊಂಡು ತಲೆ ತಿನ್ಬಿಟ್ಟು ನಾನು ನೋಡ್ಕೊಬೇಕಂತ. ಈಗ ನಮ್ಮ ಅಮ್ಮ ಬೇಡ ಅಂದ್ಬಿಟ್ಟು ನಾನು ಹೋಗಿ ಕೆಲಸ ಮಾಡಿ ಹೆಲ್ಪ್ ಮಾಡ್ತೀನಿ. ಅವ್ರು ಕೆಲ್ಸಕ್ಕೆ ಹೋಗ್ತಾರಲ್ವಾ, ಏನಾಗಲ್ಲ ಮಾಡಿದ್ರೆ ಅಂತ ಅಂದ್ಬಿಟ್ಟು. ಆಮೇಲೆ ಫ್ರೆಂಡ್ಸ್ ಜೊತೆ ಯಾವಾಗ ನಾನು ಅವ್ರೇನೋ ನಾವು ಎತ್ತಿದ್ರೆ ಅವ್ರು ಯಾರು ನನ್ನ ಫ್ರೆಂಡ್ಸ್ ಏನಿ ಬೇರೆ ಜೊತೆ ಸ್ವಲ್ಪ ಕ್ಲೋಸ್ ಆಗಿದ್ರು ಅವ್ರ ಜೊತೆ ಇಟ್ಬಿಡೋ, ನನ್ನ ಜೊತೆ ಮಾತಾಡಿಸ್ಬೇಡ ಹಂಗೆ ಹಿಂಗೆ ಅಂತ ಜಗಳ ಮಾಡ್ತಿದ್ದೆ. ಈಗ ಒಂಚೂರು ಅವ್ರ ಜೊತೆ ಅವ್ರು ಮಾತಾಡ್ಕೊಂಡು ನಾನು ಮಾತಾಡ್ತೀನಿ. ಈಗ ನಾನು ಅಷ್ಟೇನು ಫ್ರೆಂಡ್ಲಿ ಆಗಿರ್ಲಿಲ್ಲ, ಬೇರೆಯವ್ರ ನಮ್ಮ ಬಗ್ಗೆ ಜಲಸಿ ಪಡ್ತಿದ್ರೆ ನಾನು ಎಲ್ಲಾರ ಮುಂದೂ ಜಲಸಿ ಪಡ್ತಿದ್ದೆ. ಈಗ ಯಾರು ಫಸ್ಟ್ ಬಂದ್ಬಿಡು ಆಯ್ತು ಬರ್ಲಿಲ್ಲ, ನೆಕ್ಸ್ಟ್ ಟೈಮ್ ನಾವು ಟ್ರೈ ಮಾಡಿ ಒಂದ್ ದಿನ ಬಂದು 2 ದಿನ ಬಂದೆ, ಆಮೇಲೆ 2 ದಿನ ಬರಲೇ ಇಲ್ಲ. ಯಾರು ಹೇಳ್ತಿದ್ರು ಬೆಳಗ್ಗೆ ಮಾರ್ನಿಂಗ್ ಟ್ಯೂಷನ್ ಇದ್ದೋದಿಲ್ಲ, ಬೆಳಗ್ಗೆ ಬರ್ಬೇಕಾದ್ರೆ ಒಮ್ಮೆ ಅಂತಲೇ ಬರ್ಸ್ಬಿಡ ಇಂತಲೇ ಬರ್ಸ್ಬಿಡ ಸ್ಟೇಟ್
ಭಗವದ್ಗೀತೆಯಲ್ಲಿ ಏನೇನ್ ಆಗುತ್ತೆ ಅಂತ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತಾರೆ. ಆಮೇಲೆ ಮತ್ ನಿಮ್ ಲೈಫ್ ಅಲ್ಲಿ ನೀವ್ ಹೇಗಿರ್ಬೇಕು, ಪ್ಯಾನಿಕ್ ಮೈಂಡ್, ಸಿಇಒ ಮೈಂಡ್, ಮಂಕಿ ಮೈಂಡ್ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ಮಂಕಿ ಮೈಂಡ್ ಇರ್ತದ. ಸಿಇಒ ಮೈಂಡ್ ಹೇಗೆ ಕನ್ವರ್ಟ್ ಆಗ್ಬೇಕು, ಮತ್ತೆ ಈಗ ನೀವು ಯಾರಾಗ ತುಂಬಾ ಆಲ್ಮೋಸ್ಟ್ ನೀವು ಎಲ್ಲರ ಜೊತೆನೂ ಜಗಳ ಮಾಡ್ಕೊಂಡೇ ಇರ್ತಾರೆ, ಯಾರು ಹ್ಯಾಪಿ ಆಗಿ ಇರೋದಕ್ಕಿದೆ ಇಲ್ಲ. ಈ ಕ್ಲಾಸಿಗೆ ನಾನು ಬಂದ್ರೆ ನಿಜವಾಗ್ಲೂ ನಿಮ್ಗೆ ಪ್ರತಿ ಕ್ಷಣ ಹ್ಯಾಪಿ ಇರ್ತೀವಿ. ಫಸ್ಟ್ ನಾನು ಯಾವಾಗ್ಲೂ ಒಂಥರ ಹಾಗೆ ಏನೇ ಮಾಡ್ಬೇಕಂದ್ರು ಮತ್ತೆ ನನ್ ಸಖತ್ ಸ್ಟೇಜ್ ಫಿಯರ್ ಇತ್ತು. ಒಂದು ಫಸ್ಟ್ ಅಸೆಂಬ್ಲಿಗೆ ಹೋದಾಗ ನನ್ ಕೈಯಲ್ಲಿ ಶಿವರ್ ಆಗ್ತಿತ್ತು. ಆಮೇಲೆ ಈ ಕ್ಲಾಸಿಗೆ ಬರ್ತಾ ಸೆಕೆಂಡ್ ಟೈಮ್ ಹೋದೆ, ಆಗ ಶಿವರ್ ಆಗ್ಲಿಲ್ಲ. ಮತ್ತೆ ನನ್ನ ನೋಡಿ ಆರಾಮಾಗಿ ಚೆನ್ನಾಗಿ ಮಾಡ್ಬಿಟ್ಟು ಬಂದ ನಂಗೆ ಶಾಕ್ ಆಯ್ತು. ನಾನು ನಮ್ಮ ಕೈಯಲ್ಲಿ ಶಿವರ್ ಮಾಡ್ತೇನೆ ಮಾತಾಡಿದ್ವಿ, ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಮಾತಾಡಿದ್ದು ಅಂತ. ಆಮೇಲೆ ನೀವು ಎಲ್ಲರ ಜೊತೆ ಜಗಳ ಮಾಡ್ತಿರ್ತೀರಲ್ಲ, ಈಗ ಜಗಳ ಮಾಡಕ್ಕೆ ಮನ್ಸ್ ಬರಲ್ಲ. ನಿಮ್ ಕೋಪ ಅನ್ನೋದಂತೂ ಬರೋದೇ ಇಲ್ಲ. ನಾನು ಮತ್ತೆ ನನ್ನ ಫ್ರೆಂಡ್ ಯಾರು ಬೈದು ನಗೋದು, ಯಾರು ಹೊಡೆದ್ರು ನಗೋದು, ಯಾರು ಏನೇ ಮಾಡಿದ್ರು ನಗ್ತಾನೆ ಇರ್ತೀವಿ. ಬೆಳಗಿನ ಸಾಯಂಕಾಲ ಅದನ್ನೇ ನೋಡ್ತಿದ್ದೆ. 100% ಈಗ ಕಾರ್ಯ ಆಗಬೇಕಲ್ಲ ನೋಡ್ತೀನಿ, ಆಮೇಲೆ ಟಿವಿ ನೋಡ್ತಿದ್ದೆ, ನಾವು ತಮ್ಮ ಜೊತೆ ಆಟ ಆಡ್ತಿದ್ದೆ. ಈಗ ನಾನು ಏನಾದ್ರು ಮೊಬೈಲ್ ಇಕ್ಕದ್ರು ಯೂಸ್ ಮಾಡ್ತೀನಿ, ಏನಾದ್ರು ಕ್ರಾಫ್ಟ್ ಮಾಡಕ್ಕೆ, ಇಲ್ಲ ಮನೆಗೆ ಏನಾದ್ರು ಡೆಕೋರೇಷನ್ ಮಾಡಕ್ಕೆ, ಇಲ್ಲಾಂದ್ರೆ ಏನಾರ ಕೇಳಕ್ಕೆ, ಸ್ವಲ್ಪ ಜನರಲ್ ನಾಲೆಜ್ ಬಗ್ಗೆ ಗೊತ್ತಾಗ ಕೇಳಕ್ಕೆ ಯೂಸ್ ಮಾಡ್ಕೊಂತೀನಿ. ಮೊಬೈಲ್ ನ ಎಷ್ಟೊಂದ್ ಜನ ಮಿಸ್ಯೂಸ್ ಮಾಡ್ಕೊಂತಾರೆ. ಇಲ್ಲಿ ಬಂದಾಗ ಮೊಬೈಲ್ ನೋಡಕ್ಕೇನೆ ಮೂಡ್ ಬರಲ್ಲ ನಿಮ್ಗೆ. ಆ ಮೊಬೈಲ್ ಅಲ್ಲಿ ಏನ್ ಬರುತ್ತೆ, ಬೇಕಾದ್ರೆ ಏನೋ ಬೇರೆ ಏನೋ ಕ್ರಿಯೇಟಿವ್ ಮಾಡೋಣ ಅನ್ಸುತ್ತೆ. ಆಮೇಲೆ ಈ ಕ್ಲಾಸ್ ಬಂದ್ರೆ ನಿಮ್ ಕೋಪ ಬರೋದಿಲ್ಲ. ನಾನು ಮೊನ್ನೆ ನನ್ನ ಫ್ರೆಂಡ್ಸ್ ನನ್ನ ಜೊತೆ ಜಗಳ ಮಾಡ್ತಾಳೆ, ನಗು ಬರ್ತಾ ಇದ್ದೆ, ಕೋಪ ಬರ್ಸ್ಕೊಳಕ್ ಟ್ರೈ ಮಾಡ್ತೀನಿ, ಬರ್ತಾನೆ ಇಲ್ಲ. ನನ್ಗಂತೂ ಸಖತ್ತು ಶಾಕ್ ಆಗ್ಬಿಡುತ್ತೆ. ಅವರೆಲ್ಲ ಹೇಳ್ತಾರೆ ನಾನು ಅವಾಗ ಹಿಂಗಾಡ್ದೆ, ನನ್ ಜೊತೆ ಕೋಪ ಮಾಡ್ಕೊಳ್ಲಿಲ್ವಾ ಅಂತ ಹೇಳ್ದೆ. ಆಮೇಲೆ ಮ್ಯಾನಿಫೆಸ್ಟೇಷನ್ ಒಂದು ಟ್ರಿಕ್ ಕೊಟ್ಟಿದ್ರು, ಆ ಟ್ರಿಕ್ ಯೂಸ್ ಮಾಡಿದ್ರು ಈ ಸಲ ನಂಗೆ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ. ನನ್ನದು ಶಾಕ್ ಏನಾಗ್ಬಿಟ್ಟು ಬರೀ ಮೂರೇ ಮಾರ್ಕ್ಸ್ ಹೋಗಿದೆ ಎಲ್ಲ ಸಬ್ಜೆಕ್ಟ್ ಸೇರಿ. ನಮ್ಮಮ್ಮ ಅಂತೂ ಖುಷಿ ಆಗ್ಬಿಟ್ರು, ಬಿಡು ನೆಕ್ಸ್ಟ್ ಟೈಮ್ ನೀನು ಮತ್ತೆ ಎಲ್ಲ ಟ್ರೈ ಮಾಡು, ಈಗ ಪರವಾಗಿಲ್ಲ ಅನ್ಬಿಟ್ಟು. ಅದ್ ಹೆಂಗ್ ಬಂತಂತ ಗೊತ್ತಿಲ್ಲ. ಈ ಕ್ಲಾಸ್ ಬಂದ್ಮೇಲೆ ನಾನು ಫಸ್ಟ್ ಲೆಟರ್ ಮರ್ತೋಗ್ತಿತ್ತು, ಎಕ್ಸಾಮ್ ಟೈಮ್ ಫಸ್ಟ್ ಲೆಟರ್ ಮಿಡಲ್ ಅಲ್ಲೆಲ್ಲ ಮರ್ತೋಗ್ತಿತ್ತು. ಈಗ ಬಂದ್ಬಿಟ್ಟು ಬರಕ್ ಸ್ಟಾರ್ಟ್ ಮಾಡ್ದೆ, ಹಂಗೆ ಬಂದ್ಬಿಡುತ್ತೆ ನನ್ನ ಮೈಂಡಲ್ಲಿ. ಏನೇ ಕಲ್ತಿದ್ದೀನಿ ಎಲ್ಲ ಹಂಗೆ ಬರ್ಸ್ಬಿಡ್ತೀನಿ. ಮತ್ತೆ ಈಗ ಸಕ್ಕ ಚೇಂಜಸ್ ಆಗೈತೆ ನನಗೆ. ನಾನು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು. ಎಲ್ಲರ ಜೊತೆನೂ ಖುಷಿಯಾಗಿ ಹ್ಯಾಪಿಯಾಗಿ ಟ್ರೂತ್ ಹೇಳ್ಕೊಂಡು ಚೆನ್ನಾಗಿರ್ಬೇಕು. ಯಾರ ಜೊತೆ ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡು ಈ ತರ ಲೈಫ್ ಇರೋಕೊಂಡು ಖುಷಿಯಾಗಿ ಹ್ಯಾಪಿಯಾಗಿ ನಾವು ಕರ್ಜ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಿಲ್ದಾನೆ ಅನ್ಕೊಂಡಿದ್ದೆಲ್ಲ ಆಗ್ತಿರುತ್ತೆ. ನನಗಂತೂ ಈ ತರ ಸಖತ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಮ್ಗೆ ಜಾಸ್ತಿ ಎಫೆಕ್ಟ್ಸ್ ಆಗ್ತಿರ್ಲಿಲ್ಲ. ಒಂದು ಕಾಂಪಿಟೇಷನ್ ಇತ್ತು, ಆದ್ರೂ ಅದ್ರಲ್ಲಿ ನಾನು ಸೆಲೆಕ್ಟ್ ಆಗ ನಂಗೆ ನಂಬಕ್ಕಾಗಿಲ್ಲ. ನಾನು ಸೆಲೆಕ್ಟ್ ಆದ್ರೆ ನಾನು ಮಾಡಿದ್ದು ಅಂತ. ಈ ತರ ಫಸ್ಟ್ ಆಗಿದ್ರೆ ಪಕ್ಕ ಸೆಲೆಕ್ಟ್ ಆಗ್ತಿರ್ಲಿಲ್ಲ, ಏನಂತ ಗೊತ್ತಿಲ್ಲ. ಅದ್ರಲ್ಲಿ ಕಾನ್ಫಿಡೆನ್ಸ್ ಆಗಿ ನೀಟಾಗಿ ಏನೋ ಐಡಿಯಾನ ತಗೊಂಡು ಕ್ಲೀನ್ ಆಗಿ ಮಾಡಿದ್ಕೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಅನ್ಸುತ್ತೆ. ಆಮೇಲೆ ಎಷ್ಟೊಂದು ಟ್ರಿಕ್ಸ್ ಅದು ಹೇಳ್ಕೊಡ್ತಾರೆ, ಅದ್ ಮಾಡ್ಕೊಂಡ್ರೆ ನಮ್ಗೆ ಸಕ್ಸಸ್ ಆತರ ಸಿಗುತ್ತೆ. ಮತ್ತೆ ನನ್ಗಂತೂ ಸಕ್ಕ ಶಾಕ್ ಆಗುತ್ತೆ, ನಾನೆಲ್ಲ ಇದು ಅಂತ. ದೇರ್ ಇಸ್ ಅ ಮ್ಯಾಜಿಕ್ ಇನ್ ದಿಸ್ ಕ್ಲಾಸ್. ಥ್ಯಾಂಕ್ ಯು. ಮಗಳು ಕ್ಲಾಸಿಗೆ ಚೆಸ್ ಮತ್ತೆ ಜೀವನದಲ್ಲಿ ಏನೇನು ಕಲಿಬೇಕೋಸ್ಕರ ಹೇಳಿದ್ಲು, ನೋಡೋಣ ಒಂದ್ಸರಿ ಕಳ್ಸೋ ಬನ್ನಿ ನೋಡೋಣ ಅಂತ. ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದಾರೆ. ಇನ್ನೂ ಇಂಪ್ರೂವ್ಮೆಂಟ್ ಕಾಣಬೇಕು. ಎಥಿಕ್ಸ್ ತುಂಬಾ ಇತ್ತು ಮತ್ತೆ ಗೊತ್ತಾಗ್ತಿಲ್ಲ ಶಾಲೆಗೆ. ಈಗ ಅವಳು ಅನಲೈಸ್ ಮಾಡ್ತಾಳೆ, ಏನ್ ಮಾಡ್ಬೇಕು, ನಾನು ಏನ್ ಮಾಡ್ಬಾರ್ದು ಅಂತ ಅನಲೈಸ್ ಮಾಡ್ತಾಳೆ. ಅವ್ರಿಗೆ ಜಗಳ ಮಾಡಬೇಡ, ಇವಾಗೆಲ್ಲ ಪರವಾಗಿಲ್ಲ, ಚೆನ್ನಾಗಿದೆ, ಇನ್ನೂ ಯಶಸ್ಸು ಕಾಣ್ತಾಳೆ ಅಂತ ಅನ್ಕೊಂಡಿದೀನಿ. ಮತ್ತೆ ಈ ಆಧ್ಯಾತ್ಮಿಕ ಲೋಕಕ್ಕೆ ಅವಳು ಎಂಟ್ರಿ ಆಗಿದ್ದಾಳೆ. ಭಗವದ್ಗೀತೆ ಮತ್ತೆ ಇವೆಲ್ಲ ಯಾವ್ದೇ ಚಾಪ್ಟರ್ಗಳು ಸಿಗಲ್ಲ, ನಾವಟ್ಟಿ ನಾವೇ ಮುಕ್ಕಿ ಓದೋದು ಮಾತ್ರ ಸಿಗುತ್ತೆ. ಆ ನಾಲೆಡ್ಜ್ ಮುಂದಿನ ಹೇಳ್ಕೊಡೋಷ್ಟು ಆ ಕಡೆ ಎಲ್ಲ ಕಲಿತಾಳೆ ಅಂತಂದ್ರೆ ನನಗೆ ಖುಷಿ ಇದೆ, ಕಲಿ. ಈ ಕ್ಲಾಸಿಗೆ ನಾನು ಬಂದಿದ್ದೆ ಅಂತಂದ್ರೆ ಫಸ್ಟ್ ಎಲ್ಲ ಏನೋ ಒಂದು ಮ್ಯಾಟರಲ್ಲಿ ಫುಲ್ಲು ಡಿಪ್ರೆಸ್ ಥರ, ಅಂದರೆ ಅದ್ರ ಬಗ್ಗೆನೇ ಥಿಂಕ್ ಮಾಡ್ಕೊಳ್ಳೋದು, ಬೇರೆಯವ್ರ ಬಗ್ಗೆ ಎಲ್ಲ ಥಿಂಕ್ ಮಾಡ್ಕೊಂಡು ಎಲ್ಲ ಇರ್ತಿದ್ದೆ. ನಂಗೆ ಅನ್ನಿಸ್ತು ನನ್ನ ಲೈಫ್ನ ನಾನು ಹ್ಯಾಪಿಯಾಗಿ ಇಟ್ಕೋಬೇಕು, ನಾನು ಚೇಂಜ್ ಆಗಬೇಕು, ನಾನು ಎಲ್ಲರ ಥರ ಖುಷಿಯಾಗಿರ್ಬೇಕು ಅಂತ ಅನ್ನಿಸ್ತು. ಆಮೇಲೆ ಫಸ್ಟ್ ಎಲ್ಲ ಅಣ್ಣ ಜೊತೆ ತುಂಬ ಕಿತ್ತಾಡ್ತಿದ್ದೆ. ಇವಾಗ ಕ್ಲಾಸಿಗೆ ಬಂದಾಮೇಲೆ ಅಣ್ಣ ಹತ್ರ ಅಷ್ಟು ಕಿತ್ತಾಡಲ್ಲ, ಏನೇ ಇದ್ರೂ ನಾನೇ ಸಾರಿ ಕೇಳ್ತೀನಿ, ನಾನೇ ಅರ್ಥ ಮಾಡ್ಕೊತೀನಿ. ಮತ್ತೆ ಫಸ್ಟ್ ಬೆಳಗ್ಗೆ ಎದ್ದಾಗೆಲ್ಲ ನಾನೇನೋ ಪ್ರೇಯರೇ ಮಾಡ್ತಿರ್ಲಿಲ್ಲ. ಎದ್ದಾಗ ಏನೋ ಒಂದು ಎದ್ವಲ್ಲ ಅಂತ ಎದ್ಬಿಟ್ಟು ಸುಮ್ಮನೆ ಸ್ಕೂಲಿಗೆ ಬರ್ತಿದ್ದೆ. ಇವಾಗಲ್ಲ ಹಂಗೆಲ್ಲ ಇಲ್ಲ. ಎದ್ದಾದ್ಮೇಲೆ ನಾವು ಯೂನಿವರ್ಸಿಟಿ ಥ್ಯಾಂಕ್ ಯು ಹೇಳ್ತೀವಿ, ಆಮೇಲೆ ನಮಗೆ ನಾವು ಥ್ಯಾಂಕ್ ಯು ಹೇಳ್ಕೊಂತೀವಿ, ಗಾಡಿಗೆ ಥ್ಯಾಂಕ್ ಯು ಹೇಳ್ತೀವಿ. ದಿನದಲ್ಲಿ ಎಷ್ಟೊಂದು ಸತಿ ಪ್ರೇಯರ್ ಮಾಡ್ತೀನಿ. ಮತ್ತೆ ಫಸ್ಟ್ ಎಲ್ಲ ಊಟ ಮಾಡೋಕ್ಕಿಂತ ಮುಂಚೆ ಮನೇಲಿ
ಯಾರು ಏನೋ ಪ್ರೇಯರ್ ಮಾಡ್ತಿರಲ್ಲ, ಸುಮ್ನೆ ಹಂಗೆ ತಿಂತಿರೋರು. ಇವಾಗ ನನ್ನಿಂದ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಊಟ ಮಾಡಕ್ಕಿಂತ ಮುಂಚೆ ಊಟದ ಏನಾದ್ರು ಒಂದ್ ಪ್ರೇಯರ್ ಹೇಳ್ತಾರೆ, ಅನ್ನದ ವಸತಿ ಬಗಸ್ಸು ಅಂತ ಹೇಳ್ಬಿಟ್ಟು ತಿಂತಾರೆ. ಆಮೇಲೆ ಅನ್ನ ಜೊತೆ ತುಂಬಾ ಕಿತ್ತಾಡ್ತಿದ್ದೆ. ಹೆಂಗಂದ್ರೆ ಅವ್ನ ಏನಾದ್ರು ಒಂಚೂರು ಹೇಳಿದ್ರೆ ಅವ್ನೇ ಎಲ್ಲ ತಪ್ಪು, ಅವನ್ನೇ ಮಾಡಿದ್ದು ಹಂಗೆ ಹಿಂಗೆ ಅಂತ ಫುಲ್ಲು ಆಟಿಟ್ಯೂಡ್ ಅಲ್ಲಿ ಹೇಳ್ತಿದ್ದೆ. ಇವಾಗೆಲ್ಲ ಹಂಗೆಲ್ಲ ಮಾಡಲ್ಲ. ನಂದು ತಪ್ಪಿದೆ, ನಾನು ತಿಕ್ಕೋಬೇಕು, ನಾನೇನೋ ಮಾಡಿದ್ದೀನಿ ಅದಕ್ಕೆ ಅವನು ವಾಪಸ್ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ನನಗ್ ನಾನೇ ಸರಿ ಮಾಡ್ಕೊಂಡು ನಾನು ಸುಮ್ಮನೆ. ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ವಿ. ನಾನು ಕ್ಲಾಸಿಗೆ ಬಂದಿದ್ದ ಕಾರಣ ಮೊದಲು ಫಸ್ಟ್ ಬೆಳಗ್ಗೆ ಎದ್ದೋಳ್ತಿರ್ಲಿಲ್ಲ, ಮತ್ತೆ ಡಿಸಿಪ್ಲಿನ್ ಆಗಿರ್ಲಿಲ್ಲ. ಮತ್ತೆ ನಾವು ಕ್ಲಾಸಲ್ಲಿ ಇಬ್ಬರು ಬರ್ತಿದ್ವಿ ಕ್ಲಾಸ್ಗೆ. ಅವ್ರು ಮೊದಲೇ ಇದ್ದಾಗಿರ್ಲಿಲ್ಲ, ಫುಲ್ ಚೇಂಜ್ ಆಗ್ಬಿಟ್ಟಿದ್ರು. ನಾನು ಬಂದ್ರೆ ಚೇಂಜ್ ಆಗ್ಬೋದು, ನಾನು ತುಂಬಾ ಸೈಲೆಂಟ್ ಆಗ್ಬೋದು ಅಂತ ಬಂದೆ. ಇವಾಗ ಸೈಲೆಂಟ್ ಆಗಿದ್ದೀನಿ ತುಂಬಾ. ಮತ್ತೆ ನಾನು ಮತ್ತೆ ಯಾವಾಗಲೂ ಜಗಳ ಆಡ್ತಾ ಇದ್ವಿ, ಇವಾಗ ಜಗಳನೇ ಆಡಲ್ಲ ಕ್ಲಾಸಿಗೆ ಬಂದಾಗಿಲ್ಲ. ಮತ್ತೆ ಯಾರು ಅದನ್ನು ಬಯಸ್ಕೊಳ್ಳಲ್ಲ ಅಂತ ಇದ್ದೀನಿ. ಮತ್ತೆ ನಾನು ಫಸ್ಟ್ ಬೆಳಿಗ್ಗೆ ಎದ್ದೊಳ್ತಾ ಇದ್ರೆ ಇವಾಗ ತುಂಬಾ ಅರ್ಧೋಳ್ತಾ ಇದ್ದೀನಿ ಬೇಗ. ಮತ್ತೆ ನಾನು ಇಲ್ಲಿ ಕ್ಲಾಸ್ ಅಲ್ಲಿ ಮಂತ್ಲಿ ಮೈಂಡ್, ಸಿಒ ಮೈಂಡ್ ಮತ್ತೆ ಪ್ಯಾಡಿಂಗ್ ಮೈಂಡ್ ಅಂತ ಮಾಡ್ತಾರೆ. ನಾವು ಕ್ಲಾಸ್ ಟೈಮಲ್ಲಿ ಇದ್ದಾಗ ಏನಾದ್ರು ಮಲ್ಗತ್ತರ ನಿದ್ದೆ ಬಂದ್ರೆ ಒಂದು ನಿಮಿಷ 2 ನಿಮಿಷ ಆಮೇಲೆ ಹೋದ್ರೆ ಕ್ಲಾಸ್ ಕೆಡ್ಸ್ಕೊಳ್ಳೋಣ ಅಂತ ಅಂದ್ರೆ ನಿದ್ದೆ ನೋಡ್ಬಿಡುತ್ತೆ. ಮತ್ತೆ ನಾವೇನಾದ್ರು ಕೆಲಸ ಮಾಡ್ಬೇಕಂದ್ರೆ ಪಾಸಿಟಿವಿಟಿಯಿಂದ ಇರ್ಬೇಕು. ಆಗಲ್ಲ ಅನ್ಕೊಂಡ್ರೆ ಅದು ಕೆಲಸ ಆಗಲ್ಲ. ಮತ್ತೆ ನಾವು ಹುಷಾರಿಲ್ಲ, ನನಗೆ ಜ್ವರ ಬಂತು ಅಂದ್ರೆ ನನ್ನ ಕೈಯಲ್ಲಿ ಆಗಲ್ಲ ಅನ್ಕೊಂಡ್ರೆ ನಿಮ್ ಕೈಯಲ್ಲಿ ಆಗಲ್ಲ, ಅವಾಗ ಟ್ಯಾಬ್ಲೆಟ್ಸ್ ಎಲ್ಲ ಬಿಡ್ಬೇಕಾಗುತ್ತೆ. ಅದೇ ಏನಾದ್ರು ನೀವು ಆಗುತ್ತೆ, ನಾನು ಬೇಗ ಹುಷಾರಾಗ್ತೀನಿ ಅಂತ ಅನ್ಕೊಂಡ್ರೆ ಬೇಗ ಹುಷಾರಾಗ್ತೀನ. ಮತ್ತೆ ಮ್ಯಾಮು ನಮ್ಗೆ ಬಂದಿಲ್ಲ 1 ವಾರನೇ ಆಗಿರೋದು. ಮ್ಯಾಮ್ ನಮ್ಗೆ ಭಗವದ್ಗೀತಾ ಕ್ಲಾಸ್ ಕೊಡ್ತಿದ್ರೆ ನಾನು ಬಂದಾಗ 3rd ಲೆಸನ್ ಹೋಗಿದ್ದು ಕರ್ಮ ಅಂತ. ಕರ್ಮದಲ್ಲಿ 3 ಟೈಮ್ಸ್ ಇರುತ್ತೆ. 3 ಟೈಮ್ಸ್ ಅಂದ್ರೆ ರಾಜಸ ಕರ್ಮ, ಸಾತ್ವಿಕ ಕರ್ಮ, ತಾಮಸ ಕರ್ಮ. ಇವಾಗ ನಾನು ಈ ಕ್ಲಾಸಿಗೆ ಬರ್ತಾ ಇದ್ದೀನಿ, ನಾವು ಈ ತರ ಚೇಂಜ್ ಆಗ್ಬೋದು ಅಂತ ಬೇರೆ ಅಂದ್ರೆ ಅವ್ರು ಅದನ್ನ ನಂಬೋದೇ ಇಲ್ಲ. ಅವ್ರಿಗೆ ಬಂದ್ರೆ ಗೊತ್ತಾಗುತ್ತೆ ತುಂಬಾ ಚೇಂಜ್ ಆಗ್ಬೋದು. ನಾವು 30 days ಟ್ರಾನ್ಸ್ಫಾರ್ಮೇಶನ್ ಮತ್ತೆ ಹೇಳ್ಕೊಳ್ತಾರೆ, ಅದೆಲ್ಲ ಆಗಲ್ಲ ಕೊಡೋ ಹೇಗೆ ಅಂತಾರೆ. ಬಂದ್ರೆ ತುಂಬಾ ಹ್ಯಾಪಿ ಆಗುತ್ತೆ, ಬೇಗನೆ ಟ್ರಾನ್ಸ್ಫರ್ ಆಗಿರ್ಬೋದು, ಮತ್ತೆ ಚೆನ್ನಾಗಿರುತ್ತೆ ಕ್ಲಾಸು. ಮತ್ತೆ ನಾವು ಇಲ್ಲಿ ಬಂದಾಗ ನಾನು ಮೊದಲು ದೇವ್ರಿಗೆ ತುಂಬಾ ಬೇಡ್ತಾನೆ ಇರ್ಲಿಲ್ಲ. ದೇವ್ರನ್ನೇ ಬೇಡೋದಿಲ್ಲ, ದೇವರೇ ಎಲ್ಲ ಅನ್ಕೊಂತಿದ್ದೆ. ಆದ್ರೆ ಇವಾಗ ಈ ಕ್ಲಾಸಿಗೆ ಬಂದಾಗಿಂದ ಜಪ ಮಾಡೋದು, ದೇವ್ರ ಮೇಲೆ ತುಂಬಾ ಭಕ್ತಿಯಿಂದ ಇರ್ತೀನಿ. ನೀವು ಬನ್ನಿ, ಭಕ್ತಿಯಿಂದ ಇರ್ಬೋದು. ಈ ಕ್ಲಾಸ್ ತುಂಬಾ ಚೆನ್ನಾಗಿದೆ. ನಾವೇನಾದ್ರು ಈ ಕ್ಲಾಸ್ ಸೇರ್ಕೊಂತೀವಿ ಅಂತ ಹೇಳಿದ್ರೆ ಏನ್ ಯೂಸ್ ಅದರಿಂದ, ಏನ್ ಯೂಸ್ ಇಲ್ಲ ಅಂದ್ರೆ ಅರೆ ತುಂಬಾ ಯೂಸ್ ಇದೆ. ಇದು ಜಪ ಮಾಡ್ಬೋದು, ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೊಡ್ತಾರೆ, ಮತ್ತೆ ಮ್ಯಾಥ್ಸ್ ಕ್ವಶನ್ಸ್ ಕೊಡ್ತಾರೆ, ಅದಕ್ಕೆ ನಾವು ಆನ್ಸರ್ ಎಲ್ಲ ಬರೀತೀವಿ. ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ನಾವು 1 ಅವರ್ಗೂ ಏನಾಗುತ್ತೆ ಅದೆಲ್ಲ ಬರ್ಕೊಂಡಿರ್ಬೇಕು. ಅದನ್ನ ನಾವು ಬಂದು ಎಷ್ಟೇ ಎಕ್ಸ್ಪ್ಲೈನ್ ಮಾಡಬೇಕು. ಮತ್ತೆ ನಾನು ಯಾವಾಗಲೂ ನಮ್ಮ ಅಣ್ಣನ ಜೊತೆ ನಮ್ಮಂಗೆ ಆರ್ಗ್ಯೂ ಮಾಡ್ತಿದ್ದೇನೆ. ಇವಾಗ ಕ್ಲಾಸಿಗೆ ಬಂದಾಗಿಂದ ನಮ್ಮಂಗೆ ಆರ್ಗ್ಯೂನೇ ಮಾಡ್ತಿಲ್ಲ. ನಮ್ಮ ಕೇಳ್ತಾರೆ ಏನು ತುಂಬಾ ಚೇಂಜ್ ಆಗ್ತಿಲ್ಲ ಅಂತ ಕೇಳ್ತಾರೆ. ಆ ತರ ಚೇಂಜ್ ಆಗ್ಬೋದು. ಮತ್ತೆ ಫೋನ್ ನೋಡ್ತಿದ್ದೆ, ಮೊದಲು ತುಂಬಾ ಫೋನ್ ನೋಡ್ತಿದ್ದೆ, ಅದನ್ನೆಲ್ಲ ಬಿಟ್ಟಿದ್ದೀನಿ ಒಂದು ಕ್ಲಾಸಿಗೆ ಬಂದಾಗಿಂದ. ಮತ್ತೆ ಯಾರಾದ್ರೂ ಹೋಗ್ಬಿಟ್ರೆ ಅವಾಗೆಲ್ಲ ಅವ್ನಿಗೆ ತಿರ್ಗಾ ಹೊಡೆಯೋದು ಎಲ್ಲ ಮಾಡ್ತಿದ್ದೆ. ಇವಾಗ ಯಾರು ನೋಡಿದ್ರೆ ಹೊಡಿತಾನೆ, ನಾವು ಯಾವಾಗೋ ಒಂದ್ಸತಿ ಅವ್ರು ಹೊಡಿತಿರ್ತೀವಿ, ಅದಕ್ಕೆ ಅದು ನಮ್ಗೆ ತಿರ್ಗಾ ರಿಟರ್ನ್ ಆಗುತ್ತೆ. ಮತ್ತೆ ನಾವು ಏನಾದ್ರು ಕರ್ಮ ಮಾಡಿದ್ರೆ ಅದು ನಮ್ಗೆ ತಿರ್ಗಾ ರಿಟರ್ನ್ ಆಗುತ್ತೆ. ಅದಕ್ಕೆ ನಾವು ಯಾರಿಗೂ ಏನು ಮಾಡ್ತೀವಿ ನಮ್ಗೆ ಹೋಗ್ಬೇಕಾದ್ರೆ ಎಕ್ಸಾಂಪಲ್ ನಾವೇನಾದ್ರು ಗಾಡಿ ಹೋಗ್ಬೇಕಾದ್ರೆ ನಮ್ಗೆ ಬೀಳಿಸ್ತೀವಿ ಅವ್ರು ಇಷ್ಟ ಅಂತ ಸುಮ್ಮನೆ ಬಿಟ್ಟು ಅದ್ಬಿಟ್ಟು ನಾನು ಬೀಳಿಸ್ತಾ ನೀವು ಅಂತ ಅವ್ರು ತಿರ್ಗಾ ಬೀಳ್ಸಿದ್ರೆ ಅದು ನಮ್ಗೆ ತಿರ್ಗಾ ನೆಕ್ಸ್ಟ್ 5 years ಆಫ್ಟರ್ 10 years ತಿರ್ಗಾ ರಿಟರ್ನ್ ಆಗೋದಿರುತ್ತೆ. ಮತ್ತೆ ನಾವು ಬೆಳಗ್ಗೆ ಹೊತ್ತು ನಾವು ಎತ್ಬೇಕಂದ್ರೆ ಎರೋಡ್ಬೇಕಂದ್ರೆ ತಲೆನೋವು ಬರುತ್ತೆ. ಅದೇ ನಾವು ಬೆಳಗ್ಗೆ ಕ್ಲಾಸಿಗೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಚೆನ್ನಾಗಿ ಹ್ಯಾಪಿ ಆಗಿರ್ಬೋದು. ಬಂದ್ರೆ ಹ್ಯಾಪಿ ಆಗಿ ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೋದು. ಮತ್ತೆ ಬೇಗ ಟ್ರಾನ್ಸ್ಫರ್ ಆಗ್ಬಿಡ್ತೀವ. ಮತ್ ಮ್ಯಾಮು ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ 11 days. ಅದರಿಂದ ನಾವು ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡ್ತೀವಿ. ಮತ್ತೆ ಪಾಸಿಟಿವಿಟಿಯಿಂದ ಇರಬೇಕು. ಮತ್ತೆ ಕ್ಲಾಸ್ ಒಂದು ವೆಹಿಕಲ್ ಇದ್ದಂಗೆ ನಾವು ಅದ್ರಲ್ಲಿ ಕುತ್ಕೊಂಡ್ರೆ ಜರ್ನಿ ಮಾಡೋಕ್ಕಾಗೋದು ಮತ್ತೆ ಬೇಗ ಟ್ರಾನ್ಸ್ಫರ್ ಆಗೋದು. ಥ್ಯಾಂಕ್ ಯು.
ಸ್ಕೂಲಿಂದ ಸೆವೆಂತ್ ಓದ್ತಾ ಇದ್ದೀನಿ. ಎಸ್ಪೆಷಲಿ ನಾವು ಸ್ಟ್ರಾಂಗ್ ಇದ್ದು ಪಡಿಸ ಅವರು ನಾನು ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಕ್ಲಾಸ್ ಮಾಡ್ತೀನಿ. ಯಾವ ರೀತಿ ಜಾಯ್ನ್ ಆಗೋಕೆ ಇಷ್ಟ ಇದೆಯೋ ಬಂದು ಜಾಯ್ನ್ ಆಗ್ಬೋದು ಅಂತ ಇದು ಜಾಯ್ನ್ ಆಗೋಣ ಅಂದಿತ್ತು. ಆದ್ರೆ ನನಗೆ ಯಾವ್ದು ಸ್ಟಾರ್ಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನಾವು ಮೈಸೂರು ಬಂದಕ್ಕೆ ಅದಕ್ಕೆ ಆಲ್ರೆಡಿ 1 ವೀಕ್ ಆಗಿತ್ತು ಸ್ಟಾರ್ಟ್ ಆಗಿ. ಆದ್ರೂ ಪರವಾಗಿಲ್ಲ ಈ ವರ್ಷ ಸೇರ್ಕೋಣ ಅಂದ್ಬಿಟ್ಟು ನಾನು 1 ವೀಕ್ ಆದ್ಮೇಲೆ ನಾನು ಫ್ರೆಂಡ್ ಸೇರ್ಕೊಂಡ್ವಿ. ನಾವೀಗ ಸೇರ್ಕೊಂಡು ಆಲ್ರೆಡಿ 2 ವೀಕ್ಸ್ ಆಯ್ತು. ನಾವು ಮನೆಯಿಂದ ಮನೆಯಲ್ಲೆಲ್ಲ ತುಂಬಾ ಲೇಸಿ ಆಗಿರ್ತೀವಿ, ಏನ್ ಕೆಲಸನೂ ಮಾಡ್ತಾ ಇರ್ಲಿಲ್ಲ. ಆಮೇಲೆ ತುಂಬಾ ಆರ್ಗ್ಯುಮೆಂಟ್ಸ್ ಬರ್ತಿದ್ದೆ, ತುಂಬಾ ಜಡ್ಡಾಡ್ತಿದ್ದೆ ನಮ್ಮ ಅಣ್ಣನ ಜೊತೆ. ಈಗ ಸ್ವಲ್ಪ ಏನೋ ಚೇಂಜ್ ಆಗಿದ್ದೀವಿ. ನಾನು ಫಸ್ಟ್ ಡೇ ಮಂಕಿ ಪ್ಯಾನಿಕ್ ಮೈಂಡ್ ಸಿಯೋ ಮೈಂಡ್ ಎಲ್ಲ ಹೇಳ್ಕೊಟ್ಟು ಮಂಕಿ ಮೈಂಡ್ ಅಂದ್ರೆ 2 ಮಿನಿಟ್ಸ್ ಇದೆ ಮನಿಕೊಂಡಿರೋಣ, ಏನ್ ಮಾಡ್ಬೇಕು ನಾನು ಓದೋದಲ್ವಾ, ಬೇಕಾದ್ರೆ ಓದ್ಬೇಕು, ಮನಿಕೊಂಬೇಡ ಆಗುತ್ತೆ. ಪ್ಯಾನಿಕ್ ಮೈಂಡು ನಿಮ್ಗೆ ಏನಾದ್ರು ಎಕ್ಸಾಮ್ ಇದೆ ಅಂದ್ಬಿಟ್ಟು ಅಂದ್ರೆ ನಾನು ಇದು 1 ವಾರ ಟೈಮ್ ಇರುತ್ತೆ ಎಕ್ಸಾಮ್ಗೆ, ಓದೋದಿಲ್ಲ. ಈ ಬ್ಯಾಕ್ ಇನ್ನೊಂದು ದಿನ ಇದೆ ಅಂದ್ಬಿಟ್ಟು ರಾತ್ರಿ ಕುತ್ಕೊಂಡು ಓದೋದು, ಬರೆಯೋದು ಏನೋ ಮಾಡ್ತಿದ್ವಿ. ಆಮೇಲೆ ಸಿರೋ ಮೈಂಡ್ ಅಂತ 2 ಮಿನಿಟ್ಸ್ ಇದೆ, ಎದೋಣ ಓದೋಣ, ಇನ್ನು ಟೈಮ್ ಇರುತ್ತೆ. ಅವಾಗ ನಂದೇ ಅಲ್ವಾ, ನನಗೆ ಎಲ್ಲ ಅನಿಸ್ಬಿಟ್ಟು ನಾನೇ ರೈಟ್ ಬರ್ತೀನಿ, ನಮ್ಗೆ ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು. ಆಮೇಲೆ ಮ್ಯಾಮ್ ಭಗವದ್ಗೀತಾ ಲೆಸನ್ಸ್ ಮಾಡಿದ್ರು, 3 ಲೆಸನ್ಸ್ ಮಾಡಿದ್ರು ನಮಗೆ. ಅದ್ರ ಫಸ್ಟ್ ಲೆಸನ್ ಎಮೋಷನ್ಸ್ ನ ಹೇಗೆ ಕಂಟ್ರೋಲ್ ಮಾಡೋದು ಅಂದ್ಬಿಟ್ಟು ಅರ್ಜುನ್ಗೆ ಕೃಷ್ಣ ಹೇಳ್ಕೊಂಡ್ತಾ ಇರ್ತಾನೆ, ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾನೆ. ಸೆಕೆಂಡ್ ಲೆಸನ್ ರಿಲೇಶನ್ಶಿಪ್ ನ ಎಲ್ಲಿವರೆಗೂ ಇರ್ಬೇಕು, ಜಾಸ್ತಿ ರಿಲೇಶನ್ಶಿಪ್ ಜಾಸ್ತಿ ಇರಬಾರ್ದು, ಎಲ್ಲಿ ಇರ್ಬೇಕು ಅಲ್ಲಿ ಮೇಂಟೈನ್ ಮಾಡೋದು ಚೆನ್ನಾಗಿ ಅಂದ್ಬಿಟ್ಟು ಅರ್ಜುನ್ಗೆ ಕೃಷ್ಣ ಹೇಳ್ಕೊಡ್ತಾ ಇರ್ತಾನೆ. ಎಷ್ಟು ಇರ್ಬೇಕು ರಿಲೇಶನ್ಶಿಪ್, ತುಂಬಾ ಜಾಸ್ತಿ ಅಲ್ಲೇ ಏನಾಗುತ್ತೆ ಅಂದ್ಬಿಟ್ಟು. ಆಮೇಲೆ 3rd ಲೆಸನ್ ಬಂದು ಕರ್ಮ ಅಂತ. ಕರ್ಮದಲ್ಲಿ 3 ಟೈಪ್ಸ್ ಕರ್ಮ ಇದೆ. ಒಂದು ಸಾತ್ವಿಕ ಕರ್ಮ, ಇದು ರಾಜಸ ಕರ್ಮ, ಆಮೇಲೆ ತಾಮಸ ಕರ್ಮ. ಸಾತ್ವಿಕ ಕರ್ಮ ಅಂದ್ರೆ ನಾವು ಫುಲ್ ಎಲ್ಲ ಒಳ್ಳೇದೇ ಮಾಡಿರ್ತೀವಿ, ಒಳ್ಳೆ ಕರ್ಮನೇ ಮಾಡಿರ್ತೀವಿ, ಈಗ ಟಿಕೆಟ್ ಅಲ್ಲಿ ಅದು ಒಳ್ಳೆ ಕರ್ಮನೇ ಆಗ್ತಾ ಇರುತ್ತೆ. ರಾಜಸ ಕರ್ಮ ಅಂತ ಎಲ್ಲ ನಾವು ಒಳ್ಳೇದು ಮಾಡಿರ್ತೀವಿ, ಕೆಟ್ಟದ್ದು ಮಾಡಿರ್ತೀವಿ. ಆಮೇಲೆ ತಾಮಸ ಕರ್ಮ ಅಂದ್ರೆ ಬರೀ ಕೆಟ್ಟದೇ ಮಾಡಿರ್ತೀವಿ, ನಾವು ಒಂಚೂರು ಒಳ್ಳೇದೇ ಮಾಡಿರಲ್ಲ, ಅದು ತಾಮಸ ಕರ್ಮ. ಆಮೇಲೆ ನಾನು ನಮ್ಗೆ ಫಸ್ಟ್ ಡೇನೆ ಬರೆಯಕ್ ಕೊಟ್ಟಿದ್ದೆ, ನಿಮ್ಮಲ್ಲಿ ಏನೇನು ನೆಗೆಟಿವ್ ಥಾಟ್ಸ್ ಐತೆ, ಏನೇ ನೆಗೆಟಿವ್ ಇದೆ ಅಂದ್ಬಿಟ್ಟು. ನಾನು ಏನ್ ನೆಗೆಟಿವ್ ಇತ್ತು ಅಂದ್ರೆ ನಾನು ತುಂಬಾ ಲೇಸಿ, ಆಮೇಲೆ ತುಂಬಾ ಅಣ್ಣನ ಜೊತೆ ಎಲ್ಲ ತುಂಬಾ ಜಗಳ ಆಗ್ತಿದ್ದೆ. ಆಮೇಲೆ ಅಪ್ಪ ಅಮ್ಮನ ಜೊತೆ ಎಲ್ಲ ಆರ್ಗ್ಯುಮೆಂಟ್ ಮಾಡ್ತಿದ್ದೆ. ಆಮೇಲೆ ಮನೆ ಅಂತೂ ಏನ್ ಕೆಲಸ ಮಾಡ್ತಾ ಇರ್ಲಿಲ್ಲ. ನಾನು ಹೋಮ್ವರ್ಕ್ ಇದ್ರು ಅಷ್ಟೇ, ನಾನು ತುಂಬಾ ಶೈ ಇದ್ರು ಅಷ್ಟೇ, ಅದು ಹೋಮ್ವರ್ಕ್ ಮಾಡ್ತಾ ಇರ್ಲಿಲ್ಲ. ಬರೀ ಫೋನ್ ನೋಡ್ಕೊಂಡು ಟಿವಿ ನೋಡ್ಕೊಂಡೇ ಇರ್ತಿದ್ದೆ. ಆದ್ರೆ ಈಗ ಲೇಜಿನೆಸ್ ಎಲ್ಲ ಹೋಗಿ ಆಲ್ಮೋಸ್ಟ್ ಹೋಗಿದ್ದೆ. ಲೇಜಿನೆಸ್ ಎಲ್ಲ ಅಮ್ಮ ಏನಿದ್ರೆ ಅದನ್ನೆಲ್ಲ ಕೆಲಸ ಎಲ್ಲ ಮಾಡ್ತೀನಿ. ಆಮೇಲೆ ನಾನು ಹೋಮ್ವರ್ಕ್ ನನ್ನ ಟೈಮ್ ಸಿಕ್ತಾಗೆಲ್ಲ ಅದನ್ನೇ ಫಿನಿಶ್ ಮಾಡ್ಕೊಂಡ್ಬಿಡ್ತೀನಿ. ನಾನಂದ್ರೆ ಆಕ್ಸಿಡೆಂಟ್ ಅಷ್ಟೇ ಕ್ಲಾಸ್ ವರ್ಕ್ ಎಲ್ಲ ಕಳ್ಸ್ಕೊಂಡು ಫೋನ್ಗೆ, ಅಥವಾ ನಾನೇ ಕ್ಲಾಸ್ ವರ್ಕ್ ಕೊಡ್ಬೇಕು, ಕ್ಲಾಸ್ ವರ್ಕ್ ಇಸ್ಕೊಂಡು ಅದನ್ನೇ ಕಂಪ್ಲೀಟ್ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಮ್ಯಾಮ್ ಎಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಬರೆಯಕ್ ಕೊಟ್ಟಿದ್ರು. ಅದು ನನ್ ಟೈಮ್ ಮ್ಯಾನೇಜ್ಮೆಂಟ್ ಏನ್ ಯೂಸ್ ಆಗುತ್ತೆ ಅಂದ್ರೆ, ನಾವು ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರ್ದಿರ್ತೀವಿ, ಎಷ್ಟು ಅವರ್ ವೇಸ್ಟ್ ಮಾಡಿದ್ವಿ, ಎಷ್ಟೆಲ್ಲ ಯೂಸ್ಫುಲ್ ಆಯ್ತು ನಮ್ಗೆ ಅಂತ, ಯಾರಿಗೆ ಏನೇನು ಹೆಲ್ಪ್ ಮಾಡಿದ್ವಿ, ಆಮೇಲೆ ನನಗೆ ಏನ್ ಅರ್ಜೆಂಟ್ ಯೂಸ್ ಆಯ್ತು ಅಂತ ಎಲ್ಲ ನಮಗೆ ಮತ್ತೆ ರೀಕಾಲ್ ಮಾಡ್ತಾರೆ, ಅದು ನಾವು ನೆನ್ನೆ ಏನ್ ಮಾಡಿದ್ವಿ ಅಂತ. ಮ್ಯಾಮ್ ಆಮೇಲೆ ಅಮ್ಮ ಎಲ್ಲ ಹೇಳ್ತಾ ಇದ್ರು, ತುಂಬಾ ಆಲ್ಮೋಸ್ಟ್ ಚೇಂಜ್ ಆಗ್ತಾ ಇದೆಯಾ, ಸ್ವಲ್ಪ ಮನೆ ಸ್ವಲ್ಪ ಸೈಲೆನ್ಸ್ ಇದೆ. ಮೊದಲೇ ಅಮ್ಮ ಬರ್ಬೇಕಂತ ಅಮ್ಮ ಊಟ ಮಾಡ್ಕೊಂಡಿದ್ರೆ ನಾನು ಮತ್ತೆ ನಮ್ಮ ಅಮ್ಮ ಹೋಗ್ತಾರೆ ಅಂತ ನಾನು ಹೋಗ್ತಾರೆ ಮಾಡ್ಬೇಕಂದ್ರೆ ಜಗಳ ಆಡ್ತಿದ್ವಿ. ಅಮ್ಮ ಗೊತ್ತಿರ್ಲಿಲ್ಲ, ಅಮ್ಮ ನಮ್ ಜಗಳ ನಿಲ್ಸಿದ್ರೆ ಆಗ್ತಿತ್ತು. ಇವಾಗ ಸ್ವಲ್ಪ ಕಡಿಮೆ ಆಗೈತೆ, ಅಮ್ಮ ಅದನ್ನೇ ಹೇಳ್ತಾ ಇದ್ರೆ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆಯಾ, ಇನ್ನು ಇಂಪ್ರೂವ್ ಆಗು ಬೇಕಂದ್ರೆ ನಾನು ಇವತ್ರ ಫುಲ್ ಕಳಿಸ್ತೀನಿ, ಇಂಪ್ರೂವ್ ಅಂತಾರೆ. ಆಮೇಲೆ ಅಪ್ಪನ ಅಷ್ಟೇ, ಅಪ್ಪನಿಗೆ ಮೊದಲೆಲ್ಲ ನನ್ನ ಅಪ್ಪ ಬರಕ್ಕೆ ಮುಂಚೆನೆ ಮಲ್ಕೋದಿಲ್ಲ ಅಂತ ಫೋನ್ ಮಾತಾಡ್ಸ್ತೀನಿ ಅಂತ. ಈಗ ಅಪ್ಪ ನಾನೇ ಊಟ ಕೊಟ್ಟು ಅಂಗಡಿಯಿಂದ ಬಂದಾಗ ನಾನೇ ಊಟ ಕೊಟ್ಟು ಆಮೇಲೆ ಮಾತಾಡ್ಸ್ತೀನಿ. ಆಮೇಲೆ ಬೆಳಗ್ಗೆ ಎದ್ದಾಗೂ ಅಷ್ಟೇ ಗುಡ್ ನೈಟ್, ಗುಡ್ ಮಾರ್ನಿಂಗ್ ಅಂತ ಎಲ್ಲ ಹೇಳ್ಬಿಟ್ಟು ಮಲ್ಕೊಳ್ತೀನಿ. ತುಂಬಾ ಇಂಪ್ರೂವ್ ಆಗಿದ್ದೀನಿ. ಅಮ್ಮಗೆ ಹೇಳಿದ್ರು ಇಂಪ್ರೂವ್ ಆಗ್ತಾ ಇದೆ ಆಗೋಗ್ಬಿಟ್ಟು ಹಂಗೆ ಅನಿಸ್ತಾ ಇದೆ. ನನ್ನ ಸ್ಕೂಲಲ್ಲಿ ನಮ್ಮ ಫ್ರೆಂಡ್ಸ್ ಮಾತಾಡ್ತಿದ್ದೆ, ಅವ್ರದ್ದೇ ಕಲಿತಾನೆ ಅನ್ಸಿರುತ್ತೆ.
ಆ ನಂದೇ ಆನ್ಸರ್ ಕರೆಕ್ಟ್ ಅಂದ್ಬಿಟ್ಟೆಲ್ಲ ಆರ್ಗ್ಯೂ ಮಾಡ್ತಿದ್ದೆ. ಆದ್ರೆ ಈಗ ಆಯ್ತು ಓಕೆ ಬಿಡು ನೀನೇ ಕರೆಕ್ಟ್ ಅಂದ್ಬಿಟ್ಟು ನಾನೇ ಸುಮ್ಮನೆ ಆಗ್ಬಿಡ್ತಿದ್ವಿ. ಫ್ರೆಂಡ್ಸು ಅಷ್ಟೇ ಹೇಳ್ತಾ ಇದ್ರು, ಈಗ ಕ್ಲಾಸಿಗೆ ಹೋಗಿ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ ಅಂದ್ಬಿಟ್ಟು. ಆಮೇಲೆ ಮ್ಯಾಮ್ಗೂ ಮತ್ತೆ ಆಲ್ ಓವರ್ ಕರ್ನಾಟಕದಲ್ಲೆಲ್ಲ ಬರಬೇಕು ಅಂತ ಇದ್ದಾರೆ. ಮ್ಯಾಮ್ಗೂ ಅಷ್ಟೇ ಆಲ್ ದ ಬೆಸ್ಟ್. ಇದು ಆಗುತ್ತೆ, ಎಲ್ಲರಿಗೂ ಕೂಡ ಇದು ವರ್ಕ್ ಆಗುತ್ತೆ. ಅವ್ರು ತುಂಬ ಇಂಟ್ರೆಸ್ಟ್ ಮಾಡಿದ್ರೆ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್ಗೂ ಕೂಡ ಆಲ್ ದ ಬೆಸ್ಟ್. ಅದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು. ಸೊ ಈ ಕ್ಲಾಸ್ ಕಮ್ಯುನಿಟಿ ನೇಮ್ ಯಶಸ್ಸು ಅಂತ, ಇದರಲ್ಲೇ ಒಂದು ಕ್ಲಾಸ್ ಟ್ರಾನ್ಸ್ಫಾರ್ಮೇಶನ್. ನನಗೂ ಏನೋ ಒಂದು ಯೂನಿಕ್ ಆಗೋಯ್ತು, ಏನಿದು ಟ್ರಾನ್ಸ್ಫಾರ್ಮೇಶನ್ ಅಂತಿದಲ್ಲ ಅಂತ. ಫಸ್ಟ್ ಆಫ್ ಆಲ್ ಯೂನಿಕ್ ಆಗಿತ್ತು. ನಾನು ಅದಕ್ಕೆ ಕ್ಲಾಸ್ ಜಾಯ್ನ್ ಆದೆ. ಫಸ್ಟ್ ಡೇನೇ ನನಗೆ ಗೊತ್ತಾಯ್ತು ಇದರಲ್ಲಿ ನಮ್ಮ ಮೈಂಡ್ ಕಂಟ್ರೋಲಿಂಗ್ ಮತ್ತೆ ಫೀಲಿಂಗ್ಸ್, ನಮ್ಗೆ ಹೆಂಗೆ ಫೀಲಿಂಗ್ಸ್ ಕಂಟ್ರೋಲ್ ಮಾಡೋದು, ಎಮೋಷನ್ಸ್ ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಅಂತ. ಫಸ್ಟ್ ಡೇ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಮ್ಯಾಮ್ ಫಸ್ಟ್ ಜಪ ಮಾಡಿಸ್ತಾರೆ. ನಮ್ಗೆ ಒಂದೆಲ್ಲ ನಾನು ಜಪ ಮಾಡು, ಪ್ರೇಯರ್ ಮಾಡು ಅದೆಲ್ಲ ನಾನು ಅಂತೊಳಗೆ ಎಲ್ಲ ಪ್ರೇಯರ್ ಮಾಡು ಅಂದ್ರೆ ನಂಗೆ ಒಂಥರ ಇರಿಟೇಟೆಡ್. ಅದನ್ನ ಜನಗಣಮನಗೂ ರೆಸ್ಪೆಕ್ಟ್ ಕೊಡ್ತಾನೆ ಇರಲಿಲ್ಲ. ಸೊ ಇವಾಗ ಸ್ವಲ್ಪ ಡೇಸ್ ಇಂದ ನಾನು ಸ್ವಲ್ಪ ಜನಗಣಮನ ರೆಸ್ಪೆಕ್ಟ್ ಕೊಡ್ಬೇಕು. ಮತ್ತೆ ಪ್ರೇಯರ್ ನಾನು ಇವಾಗ ಬೆಳಿಗ್ಗೆ ಎದ್ದು ಚೆನ್ನಾಗಿ ಮಾಡ್ತೀವಿ. ಮೊದ್ಲಾಗ ಪೋಸ್ಟ್ಪೋನ್ ಮಾಡ್ತಿದ್ದೆ, ಬರೀ ಮುಂದಕ್ಕೆ ಆಗ್ತಾ ಇದೆ, ಅಯ್ಯೋ ಹೋಗ್ಬೇಕಲ್ವಾ ನಾಳೆ ಸಂಡೆ ಎಲ್ಲ ಮಾಡ್ಕೊಳ್ಳೋಣ ಅಂತ. ಆದ್ರೆ ಇವಾಗ ನನ್ನ ಕೆಲಸ ನಾನೇ ಮಾಡ್ಕೊತೀನಿ. ಮತ್ತೆ ಮೊದಲು ಬ್ಲೇಮ್ ಮಾಡ್ತಿದ್ದೆ. ಬ್ಲೇಮ್ ಮಾಡೋದಂದ್ರೆ ನನ್ ದೇಹದಲ್ಲಿದ್ದವ ಅಲ್ವಾ ಬ್ಲೇಮ್ ಮಾಡ್ತಾ ಇದ್ದೆ. ಇವಾಗ ಅದೇ ತರ ರೀಸೆಂಟ್ ಆಗಿ ನಾವು ಸಿರಿ ಸ್ಕೂಲ್ ನಮ್ಮ ಪ್ರಿನ್ಸಿಪಲ್ಸ್ ಅಂತ 4 ಬ್ರಾಂಚಸ್ ಇದೆ. ಸಿರಿ ಸ್ಕೂಲ್ ಮತ್ತೆ BHS VIS ಅಂತ. ನಾವು VIS ಇಂದ ನಮ್ಗೆ 2 ಸ್ಕೂಲ್ ಹೋಗ್ತಿರ್ಲಿಲ್ಲ. ನಾವು ಬರೀ ಬ್ಲೇಮ್ ಮಾಡ್ತಿದ್ವಿ, ಅವ್ರಿಂದಾನೆ ಆಗ್ತಿರೋದು ಅಂತ. ಇವಾಗ ರೀಸೆಂಟ್ ನಾವು ಸ್ಪೋರ್ಟ್ಸ್ ಹೋದಾಗ ಅವ್ರ ಒಂದು ಫ್ರೆಂಡ್ಸ್ ಆದ್ರು. ಅವಾಗ ಗೊತ್ತಾಯ್ತು ಅವ್ರ ಕೈಂಡು ಅವ್ರು ನಮ್ ತರನೇ ಅವ್ರನ್ನ ನಮ್ಗೆ ಬ್ಲೇಮ್ ಮಾಡಲ್ಲ, ನಾವೇ ಅವ್ರಿಗೆ ಬ್ಲೇಮ್ ಮಾಡ್ತಾ ಇದೀವಿ. ನಮ್ಮ ಮೈಂಡ್ ಆಫ್ ಥಿಂಕಿಂಗ್ ಚೇಂಜ್ ಆದಾಗ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಎದುರುಗಡೆ ಅವ್ರ ಬಗ್ಗೆ ಅವರು ನಮಗ್ ಪಾಸಿಟಿವ್ ಆಗೇನೆ ಇರ್ತಾರೆ ಅಂತ. ಅವತ್ತಿಂದ ನಾವು ಇವಾಗ ಗಂಟ ಫ್ರೆಂಡ್ಸ್ ಆಗೇ ಇದೀವಿ. ಸೊ ನಾವ್ ಯಾವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವೋ ಅವಾಗ್ಲೂ ನಮ್ಮ ಮುಂದ್ಗಡೆ ಎಲ್ಲ ಪಾಸಿಟಿವ್ ಆಗಿರ್ತಾರೆ. ಸೊ ನೆಕ್ಸ್ಟ್ ಭಗವದ್ಗೀತಾ ಲೆಸನ್ಸ್. ಭಗವದ್ಗೀತಾ ಎಲ್ಲರ ಮನೆ ಕಾಮನ್ ಆಗಿ ಇದ್ದೇ ಇರುತ್ತೆ. ಎಲ್ಲರೂ ಬರೀ ಪೂಜೆ ಮಾಡ್ಬಿಟ್ಟು ನಮಸ್ಕಾರ ಮಾಡ್ಬಿಡ್ತಾರೆ, ಅಷ್ಟು ಓದಲ್ಲ. ಆದ್ರೆ ಈ ಕ್ಲಾಸ್ ಅಲ್ಲಿ ಬಂದಾಗ ನಂಗೆ ಭಗವದ್ಗೀತಾ ಮೇಲೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂದ್ರೆ ನಾನೇ ಒಂದ್ಸರಿ ತೆಗೆದ್ಬಿಟ್ಟು ಭಗವದ್ಗೀತಾ ಓದೋಣ ಅಂತಿರ್ತೀನಿ. ಮತ್ತೆ ಭಗವದ್ಗೀತೆಯಲ್ಲಿ 3 ಚಾಪ್ಟರ್ಸ್ ನಾವು ಮಾಡಿದ್ದಾರೆ. ಒಂದು ಅರ್ಜುನಾಸ್ ಎಮೋಷನ್, ಮತ್ತೆ ಕೃಷ್ಣ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಅರ್ಜುನಾಗೆ. ಮತ್ತೆ ಥರ್ಡ್ ಕರ್ಮದಲ್ಲಿ 3 ಟೈಪ್ಸ್ ಇರುತ್ತೆ. ಆ 3 ಟೈಪ್ಸ್ ಇರ್ಬೋದು ಅಂತ ನಂಗೆ ಗೊತ್ತಿಲ್ಲ, ಬರೀ ಒಂದೇ ಕರ್ಮ ಇರುತ್ತೆ ಅಂತ ನಂಗೆ ಗೊತ್ತಿದ್ದು. ಮೊದ್ಲೆಲ್ಲ ಅಯ್ಯೋ ದೇವ್ರ ಆಮೇಲೆ ಗಂಗಾ, ಇವಾಗ ಹೇಳ್ತಾರಲ್ಲ ಗಂಗಾ ಯಮುನಾ ಅಲ್ಲಿ ಯಾರಾದ್ರೂ ಮುಳುಗದ್ ಬಿಟ್ರೆ ಕರ್ಮ ಎಲ್ಲ ಹೋಗುತ್ತೆ. ಅಯ್ಯೋ ನಾನೊಂದ್ಸರಿ ಗಂಗಾ ಹೋಗ್ಬಿಟ್ಟು ಮುಳುಗ್ಬಿಟ್ರೆ ಕರ್ಮ ಎಲ್ಲ ತೊಳ್ಕೊತೀನಿ, ಇವಾಗ ಎಷ್ಟು ಬೇಕಷ್ಟು ಕರ್ಮ ಮಾಡೋಣ ಅಂತ. ಆದ್ರೆ ಈ ಕ್ಲಾಸಿಗೆ ಬಂದಾಗ ಗೊತ್ತಾಯ್ತು ಅದೆಲ್ಲ ಇಲ್ಲ. ಮನುಷ್ಯ ಎಷ್ಟು ಸಲ ಕರ್ಮ ಹೋಗ್ತಾರೆ ಅದನ್ನ ಅನುಭವಿಸ್ತಾನೆ. ಅದಕ್ಕೆ ನಾನು ಯಾವ ಕೆಟ್ಟ ಕೆಲಸ ಮಾಡ್ತೀವೋ ಅದೆಲ್ಲ ಸ್ಟಾಪ್ ಮಾಡಿದೀವಿ. ಮೀನ್ಸ್ ಲೈಕ್ ಮೊದಲು ರೂಡ್ ಆಗಿದೆ, ಇವಾಗ ರೂಡ್ನೆಸ್ ಇಟ್ಟಿದೀನಿ. ಮತ್ತೆ ಆಂಗ್ರಿ ಇಶ್ಯೂಸ್ ಯಾವಾಗ್ಲೂ ಬೇರೆ ಮೇಲೆ, ಇವಾಗ ಅವೇನೋ ನಂಗೆ ಸಾಫ್ಟ್ ಆಗಿ ಕೇಳಿರ್ತಾರೆ, ನಾನು ಜೋರಾಗಿ ಹಂಗೆ ಹೀಗೆ ಅಂತ ಹೇಳಿರ್ತೀನಿ. ಅದನ್ನ ಇವಾಗ ಚೇಂಜ್ ಮಾಡ್ಕೊಂಡಿದೀನಿ. ಮತ್ತೆ ಲೇಸಿನೆಸ್, ಮಂಕಿ ಮೈಂಡೆಡ್ ಒಂದು ಟಾಪಿಕ್ ಬಂತು, ಮಂಕಿ ಮೈಂಡೆಡ್, ಪ್ಯಾನಿಕ್ ಮೈಂಡೆಡ್, CO ಮೈಂಡೆಡ್ ಅಂತ. ಆ 3 ಮೈಂಡೆಡ್ ಅಲ್ಲೂ ಎಲ್ಲರದು ಆಲ್ಮೋಸ್ಟ್ ಮಂಕಿ ಮೈಂಡೆಡ್ ಆಗಿರುತ್ತೆ, ಇನ್ನು 10% ಪ್ಯಾನಿಕ್ ಮೈಂಡೆಡ್ ಆಗಿರುತ್ತೆ. CO ಮೈಂಡೆಡ್ ಹೆಂಗೆ ಬರ್ಸ್ಕೋಬೇಕು ಅನ್ನೋದು ಒಂದೇ 4 ಲೆಟರ್ಸ್ ವರ್ಡಿನ ಗೊತ್ತಾಯ್ತು. 2 ಮಿನಿಟ್ಸ್ ರೂಲ್ ಅಂತ. ಆ 2 ಮಿನಿಟ್ಸ್ ರೂಲ್ ಇಂದ ನಾನು ಇವಾಗ ಎಷ್ಟೊಂದು ಉಪಯೋಗ ಆಗಿದೆ ಅಂದ್ರೆ ನನ್ನ ಎಕ್ಸಾಮ್ ಟೈಮ್ ಅಲ್ಲಿ ಮತ್ತೆ ಕೆಲಸ ಮಾಡ್ಬೇಕಾದ್ರೆ 2 ಮಿನಿಟ್ಸ್ ರೂಲ್ ಯೂಸ್ ಮಾಡಿದಾಗೆಲ್ಲ ನನಗೆ ತುಂಬಾ ಹೆಲ್ಪ್ ಆಗಿದೆ. ಸೊ ಆ ರೂಲ್ ನಿಮ್ಗೂ ಗೊತ್ತಾಗ್ಬೇಕಂದ್ರೆ ಕ್ಲಾಸ್ ಜಾಯ್ನ್ ಆಗಿ. ಆ ರೂಲ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ಎಲ್ಲರಿಗೂ ಮಂಕಿ ಮೈಂಡೆಡ್, ಚಿಕ್ಕ ಮಕ್ಳು ಆಲ್ಮೋಸ್ಟ್ ಮಂಕಿ ಮೈಂಡೆಡ್. ಇವಾಗ ಐಸ್ ಕ್ರೀಮ್ ಚಾಕ್ಲೇಟ್. ಮತ್ತೆ ನಮ್ಗೆ ಡಯಟ್ ಇದ್ರೆ ಡಯಟ್ ನಾವು ಫಾಲೋನೇ ಮಾಡಲ್ಲ. ಇವಾಗ ನಮ್ಗೆ ಡಯಟ್ ಇದ್ರೆ ನಾನು ತಿನ್ಬಾರ್ದು ಅಂತಾನೆ ಅಂತೀನಿ. ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ, ಅದು ಟೇಸ್ಟಿ ಆಗಿರುತ್ತಲ್ವಾ ಅಂತ. ಇವಾಗ ಪಾಸಿಟಿವಿಟಿ ನನ್ಗೆ ಮೊದಲು ಒಂಚೂರು ಪಾಸಿಟಿವ್ ಇಲ್ಲ, ಬರೀ ನೆಗೆಟಿವ್ ಇತ್ತು. ಕ್ಲಾಸಿಗೆ ಬಂದಾಗಿಂದ ನಾನು ಫುಲ್ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ. ಸೊ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ, ಕ್ಲಾಸಿಗೆ ಜಾಯ್ನ್ ಆಗ್ತೀನಿ. ಸೊ ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡ್ಬೇಕಾದ್ರೆ ಈ ಕ್ಲಾಸಿಗೆ ಜಾಯ್ನ್ ಆಗಿ.